ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ತಮಗೆ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ತೆ ಶಂಕರ. ಗುರುಜಿ, ಇವತ್ತು ಏನೆಲ್ಲ ವಿಶೇಷ ಮಾಹಿತಿ ಕಾಯ್ತಿದೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಖಂಡಿತ ಇವತ್ತು ಕೊಳವಳಿಕೆ ಅನ್ನತಕ್ಕಂಥ ಒಂದು ವಿಶೇಷವಾದಂಥ ಮನೆ ಮದ್ದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಅದರಲ್ಲೂ ಗೌಟ್ ಸಮಸ್ಯೆಗಳಿಗೆ, ಈ ಧಾತು ವೃದ್ಧಿ ಆಗಲಿಕ್ಕೆ, ಪುಷ್ಟಿಯಾಗಿರಲಿಕ್ಕೆ ತುಂಬ ವಿಶೇಷವಾದಂಥ ಮನೆ ಮದ್ದಿದ್ದು. ಹಾಗೆ 4 ಇಂಚಿನ ದೀಪದ ಬಗ್ಗೆ ಇವತ್ತು ಹೇಳ್ಕೊಡ್ತೇನೆ. ದೀಪಗಳ ಬಗ್ಗೆ ಹೇಳ್ತಿದ್ದೆ. ಯಾವ ದೀಪ ಇಟ್ಟರೆ ಏನು ಫಲ ಸಿಗುತ್ತೆ, ಯಾವ ನೈವೇದ್ಯ ಕೊಟ್ಟರೆ ಏನು ಫಲ ಸಿಗುತ್ತೆ, ಯಾವ ಒಂದು ಪುಷ್ಪದಿಂದ ಪೂಜೆ ಮಾಡಿದರೆ ನಿಮಗೆ ಫಲ ಸಿಗುತ್ತೆ, ಯಾವ ಪುಷ್ಪ ಮಾಡಬಾರ್ದು ಹೆಚ್ಚಾಗಿ ಎಲ್ಲ ನಾನು ನಿಮ್ಗೆ ಕೆಲವೊಂದು ಮಾಹಿತಿ ಕೊಡ್ತಿದ್ದೆ. ಇವತ್ತು ಈ 4 ಇಂಚು ದೀಪದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ. ಸೊ ಅದರಿಂದ ಆಗ್ತಕ್ಕಂಥ ಲಾಭಗಳೇನು. ಎಲ್ಲರೂ ಎಲ್ಲವನ್ನೂ ಇಟ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಎಲ್ಲ ಬೇಕಾಗಿರೋದಿಲ್ಲ. ಕೆಲವರಿಗೆ ಮಗಳ ಮದುವೆ ಬೇಕಿರುತ್ತೆ, ಕೆಲವ್ರಿಗೆ ಮಗನ ಓದಬೇಕಿರುತ್ತೆ, ಕೆಲವರಿಗೆ ಕುಟುಂಬದಲ್ಲಿ ನೆಮ್ಮದಿ ಇದ್ದರೆ ಸಾಕು, ಎಲ್ಲರೂ ಒಗ್ಗಟ್ಟಾಗಿದ್ದರೆ ಸಾಕು ಅನಿಸುತ್ತೆ, ಕೆಲವ್ರಿಗೆ ಆರೋಗ್ಯ ಮಾತ್ರ ಸಾಕು ಅನಿಸುತ್ತೆ, ವಿದ್ಯಾರ್ಥಿಗಳಿಗೆ ನಮ್ಗೆ ವಿದ್ಯಾಭ್ಯಾಸ ಬೇಕು ಅನ್ನತಕ್ಕಂಥ ಭಾವ, ಪ್ರೀತಿ ಪ್ರೇಮ ಮಾಡೋರಿಗೆ ನಮ್ಮಮ್ಮ ಅಪ್ಪ ಒಪ್ಪಿದ್ರೆ ಸಾಕು, ಎಲ್ಲರೂ ಒಪ್ಪಿ ಮದುವೆ ಆದರೆ ಸಾಕು ಅನ್ನತಕ್ಕಂಥ ಭಾವ, ಈ ರೀತಿ. ಸೊ ಒಬ್ಬೊಬ್ಬರಿಗೂ ಒಂದೊಂದು ಬೇಕಿರುತ್ತೆ. ಆದರೆ ನಿಮಗೆ ಗೊತ್ತಿರೋದಿಲ್ಲ. ಆ ದೇವ್ರ ಹತ್ರ ಹೋಗ್ತೀರಾ, ಏನೋ ಒಂದು ಕೋರಿಕೆ ಇಟ್ಕೋತಾರೆ, ಯಾಕೋ ಆಗಲೇ ಇಲ್ಲ ಗುರುಗಳೇ ಅಂತ. ಒಂದೊಂದು ದೇವರು ಒಂದೊಂದು ಕೋರಿಕೆ ನೆರವೇರಿಸ್ತಾರೆ. ಹೇಗೆ ಅಪ್ಪನ ಹತ್ರ ಹೋದರೆ ಪಾಕೆಟ್ ಮನಿ ಸಿಗುತ್ತೋ, ಅಮ್ಮನ ಹತ್ರ ಹೋದರೆ ಕೈ ತುತ್ತು ಒಂದು ಪುಟ್ಟ ಮುತ್ತು ಸಿಗುತ್ತೋ, ನಾನಿದ್ದೀನಿ ಅನ್ನತಕ್ಕಂಥ ಭದ್ರತೆ ಸಿಗುತ್ತೋ, ಅಣ್ಣನ ಹತ್ರ ಹೋದರೆ ಆ ಒಂದು ಅಭಯ ಹಸ್ತ ಸಿಗುತ್ತೋ, ಆ ಒಂದು ಸಂಗಾತಿ ಹತ್ರ ಹೋದರೆ ಜೀವನ ಪರ್ಯಂತ ಮಂತ್ರಿ ಆಗ್ತಕ್ಕಂಥ ಬುದ್ಧಿವಂತಿಕೆ ಸಿಗುತ್ತೋ, ಆ ರೀತಿ ಒಬ್ಬೊಬ್ರ ಹತ್ರ ಒಂದೊಂದಿರುತ್ತೆ. ನಮ್ಮ ಬಾಸ್ ಹತ್ರನೇ ಹೋಗಿ ಕೇಳಬೇಕು. ನಮಗೆ ಹೈಕ್ ಆಗಬೇಕು ಅಂದರೆ, ಇಂಕ್ರಿಮೆಂಟ್ ಆಗಬೇಕು ಅಂದರೆ, ಪೊಸಿಷನ್ ಆಗಬೇಕು ಅಂದರೆ ನಾವೇನು ಮಾಡ್ತೀವಿ ಗೊತ್ತಾ? ನಮ್ಮ ಕೊಲೀಗ್ಸ್ ಹತ್ರ ಹೋಗಲ್ಲೋ, ಏನೋಪ್ಪ 3 ತಿಂಗಳಿಂದ ಗೇಯ್ದಿದ್ದು ಬಂದಿದ್ದು ಏನೂ ಕೊಟ್ಟೇ ಇಲ್ಲ. ಆಗ ಬಂದು ಸೇರಿದಾಗ 6 ತಿಂಗಳು ಮಾಡಿಬಿಡಪ್ಪ, ನಾನು ನಿನ್ಗೆ ಹೈಕ್ ಮಾಡಿಬಿಡ್ತೀನಪ್ಪ, ನಿಂಗೆ ಟ್ರಾನ್ಸ್ಪೋರ್ಟ್ ಕೊಡ್ತೀನಪ್ಪ, ನಿಂಗೆ ತಿಂಡಿ ವ್ಯವಸ್ಥೆ ಮಾಡಿಕೊಡ್ತೀನಪ್ಪ ಅಂತ ಹೇಳಿದ್ರು. ಹೇಳಿದ್ದು ಅವ್ರು ಹೋದ್ರು, ಅವ್ರ ಪ್ಲೇಸ್ಗೆ ಇನ್ನೊಬ್ಬರು ಬಂದರು. ಏನೋ ನಮ್ಮನ್ನು ಗಮನಿಸೋರೇ ಇಲ್ಲ. ಯು ಆರ್ ರೀಚಿಂಗ್ ಎ ರಾಂಗ್ ಪರ್ಸನ್. ಅಂದರೆ ನೀವು ತಪ್ಪಾದ ದೇವ್ರ ಹತ್ರ ಹೋಗ್ತಿದ್ದೀರಾ, ತಪ್ಪಾದ ಒಂದು ಪರಿಹಾರವನ್ನು ಹುಡುಕ್ತಿದ್ದೀರಾ. ಇನ್ನು ಅದೇನಾಗುತ್ತೆ ಅಂದರೆ ಹೇಳಿದಷ್ಟು ಇನ್ನಷ್ಟು ಸಂಕಟಗಳು ಜಾಸ್ತಿ ಆಗುತ್ತೆ. ಸಹೋದ್ಯೋಗಿಗಳ ಹತ್ರನೋ ಅನವಶ್ಯಕವಾಗಿ ಮನೇಲಿ ಬಂದುಬಿಡ್ತಾರೆ. ಹೋಗಮ್ಮ, ಯಾರು ಹೋಗ್ತಾರೆ ಆ ಸ್ಕೂಲ್ಗೆ, ಆ ಮಾಸ್ಟರ್ ಯಾವಾಗಲೂ ಬೈತಾ ಇರ್ತಾರೆ. ಗೋ ಟು ದಟ್ ಮಾಸ್ಟರ್. ಸರ್ ನಮಗೂ ಏನು ಭಿನ್ನಾಭಿಪ್ರಾಯ ಇದೆ, ಹೇಳಿ ನಾನು ಎಲ್ಲಿ ಕರೆಕ್ಟ್ ಮಾಡ್ಕೋಬೇಕು ಅಂತ. ಅಲ್ಲಿ ಬಿಟ್ಬಿಟ್ಟು ಮನೇಲಿ ಬಂದವರು, ಹೌದಲ್ವೋ? ಸೊ ವಿ ನೀಡ್ ಟು ರೀಚ್ ಟು ದಿ ರೈಟ್ ಪರ್ಸನ್ ಅಂತ ಹೇಳ್ತಾರೆ. ಸೊ ಅಂಥ ಒಂದು ಪರಿಹಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಸೊ ದಯವಿಟ್ಟು ಒಂದು ಪೇಪರು, ಒಂದು ಪೆನ್ಸಿಲು ರೆಡಿ ಮಾಡಿಟ್ಕೊಳ್ಳಿ. ಸೊ ಹೇಗೆ ನಿಮ್ಮ ಗೆಲುವನ್ನು ನೀವೇ ಪಡ್ಕೋಬೋದು, ನೀವು ಯಾರ ಹತ್ರನೂ ಹೋಗುವ ಅವಶ್ಯಕತೆ ಇಲ್ಲ. ನೋಡಿ, ಪ್ರತಿನಿತ್ಯ ನಿಮಗೇನಾದರೂ ಒಂದು ವಿಚಾರಧಾರೆಯನ್ನು ಹೇಳ್ತಾ ಇರ್ತೇನೆ. ಈಗ ತಾನೇ ಹೇಳಿದೆ, ಯು ಶುಡ್ ನಾಟ್ ರೀಚ್ ಟು ಅ ರಾಂಗ್ ಪರ್ಸನ್ ಟು ಗೆಟ್ ದಿ ರೈಟ್ ಆನ್ಸರ್. ಅಂದರೆ ತಪ್ಪಾದ ವ್ಯಕ್ತಿ ಹತ್ರ ಸರಿಯಾದ ಉತ್ತರಕ್ಕೋಸ್ಕರ ಹೋಗಬೇಡಿ ಅಂತ. ನೀವು ಮನೇಲಿದ್ದೀರಾ, ಕಾಫಿ ಬೇಕು, ಮನೆಯವ್ರನ್ನ ಕೇಳಬೇಕು, ಪಕ್ಕದ ಮನೆಯವ್ರನ್ನ ಕೇಳೋಕ್ಕಾಗೋದಿಲ್ಲ ನನಗೊಂದು ಕಾಫಿ ಬೇಕು ಅಂತ, ಹೌದಲ್ವಾ? ಗಾಡಿನಲ್ಲಿ ಹೋಗ್ತಿದ್ದೀರಾ, ಆ ಗಾಡಿನಲ್ಲಿ ಪೆಟ್ರೋಲ್ ಇಲ್ಲ ಅಂದರೆ, ಕಡಿಮೆ ಆಗ್ತಿದೆ ಅಂದರೆ ಪೆಟ್ರೋಲ್ ಬಂಕ್ಗೆ ಹೋಗಬೇಕು. ಎಲ್ಲೋ ಚಿಲ್ಲರೆ ಅಂಗಡಿನಲ್ಲಿ ನಿಲ್ಲಿಸ್ಬಿಟ್ಟು ಸರ್ ಪೆಟ್ರೋಲ್ ಹಾಕಿನೇ ಹೋಗಿಯಾ ಅಂತ ಹೇಳ್ತಾನೆ. ಹಾಗೆ ಪೆಟ್ರೋಲ್ ಅಂಗಡಿಗೆ ಹೋಗ್ಬಿಟ್ಟು ನಿಮಗೇನೋ ತಿಂಡಿ ಬೇಕು ಅಂತ ಹೇಳಿದ್ರೆ, ಸರ್ ಇದು ಚಿಲ್ಲರೆ ಅಂಗಡಿ ಅಲ್ಲ ಸರ್, ಹೋಗಿ ನೀವು ಚಿಲ್ಲರೆ ಅಂಗಡಿನಲ್ಲಿ ಕೇಳಿ ಅಂತ ಹೇಳ್ತಾರೆ. ಹಾಗೆ ಚಿಲ್ಲರೆ ಅಂಗಡಿಗೆ ಹೋಗ್ಬಿಟ್ಟು ನನಗೊಂದು ಸೀರೆ ಬೇಕು, ಬಳೆ ಬೇಕು ಅಂದರೆ ಬಿದ್ದು ನಗ್ತಾರೆ. ಸೀರೆ ಅಂಗಡಿಗೆ ಹೋಗ್ರಿ ಅಂತಕ್ಕಂಥ ಒಂದು ಮಾತು, ಹೌದಲ್ವೋ? ನಾವು ಜೀವನದಲ್ಲಿ ಮಾಡೋ ತಪ್ಪುಗಳದೆ. ಪ್ರತಿ ನಿಮಿಷ, ಪ್ರತಿನಿತ್ಯ ನಮ್ಮ ಒಂದು ಮನಸ್ಸಿದೆಯಲ್ಲ, ಯಾರಿಗೂ ಗೊತ್ತಿಲ್ಲ, ಅದೊಂದು ಅದ್ಭುತವಾದಂಥ ಕಂಪ್ಯೂಟರ್.
ಜಗತ್ತಿನ ಯಾವ ಕಂಪ್ಯೂಟರ್ ಕೂಡ ಯೋಚನೆ ಮಾಡಲಾರದ, ಮಾಡಕೂಡದ, ಮಾಡಲಾಗದ ಅಸಾಧ್ಯವಾದಂಥ ಒಂದು ನರಮಂಡಲ ವ್ಯವಸ್ಥೆ ನಮ್ಮ ಮನಸ್ಸಿಗಿದೆ, ನಮ್ಮ ಬುದ್ಧಿವಂತಿಕೆಗಿದೆ. ಒಂದು ಸೆಕೆಂಡಿಗೆ ಕಡಿಮೆ ಅಂದರೂ 10ರಿಂದ 15,000 ಕ್ಯಾಲ್ಕುಲೇಷನ್ಸ್, ಪಿಕ್ಚರ್ಸ್, ಮೂವ್ಮೆಂಟ್ಸ್, ಥಿಂಕಿಂಗ್ ಕೆಪಾಸಿಟಿ ಇರತಕ್ಕಂಥ ಒಂದು ಅದ್ಭುತವಾದಂಥ ಮೇಧಾಶಕ್ತಿ. 10ರಿಂದ 15,000 ಪಿಕ್ಚರ್ಸ್ ಈ ಥರ ಬ್ಲೋ ಆಗುತ್ತಂತೆ ಒಂದು ಸೆಕೆಂಡಿಗೆ. ಎಲ್ಲಿ ಕಾಣಿಸುತ್ತೆ ನೋಡಿ ನೀವು. ಈಗ ನಾನು ನೋಡಿದ್ರೆ 1 ಸೆಕೆಂಡ್ಗೆ ಬರೀ 1 ಪಿಕ್ಚರೇ ಬರ್ತಾ ಇರೋದು ಈ ಗುರೂಜಿದಷ್ಟೇ, ಹೌದಲ್ವೋ? ಕಂಪ್ಯೂಟರ್ ಮೂಲಕನೇ ಇವರೆಲ್ಲ ಗ್ರಾಫಿಕ್ಸ್ ಮಾಡಿ ಫ್ಲೋ ಮಾಡ್ತಿದ್ದಾರೆ. ನಮ್ಮ ಮನಸ್ಸಿನ ಮೇಧಾಶಕ್ತಿ ಯೋಚನೆ ಮಾಡಿ ನೋಡಿ. ಥಟ್ ಅಂತ ಅಮ್ಮನ ನೆನಪು, ಥಟ್ ಅಂತ ಕೆಲಸದ ನೆನಪು, ಥಟ್ ಅಂತ ಜಸ್ಟ್ ಇನ್ 1 ಸೆಕೆಂಡ್ಗೆ ನಾವು ಕ್ಯಾಲಿಫೋರ್ನಿಯಾನಲ್ಲಿರ್ತೀವಿ, ಇನ್ನೊಂದು ಸೆಕೆಂಡ್ಗೆ ಚಂದ್ರನ ಮೇಲೆ ಇರ್ತೀವಿ, ಇನ್ನೊಂದು ಸೆಕೆಂಡ್ಗೆ ಇನ್ನೆಲ್ಲ ಸ್ನೇಹಿತನ ಮನೆ ಬಗ್ಗೆ ಯೋಚನೆ ಮಾಡಿ, ಒಂದು ಜಸ್ಟ್ ಇನ್ ಮಿಲಿ ಸೆಕೆಂಡ್ಸ್ಗೆ ನಾವು ಎಷ್ಟೋ ಒಂದು ಅಂತರಗಳು ನಮ್ಮ ಮನಸ್ಸಿನ ಒಳಗಡೆ ಕಾಡ್ತಿರುತ್ತೆ. ಆ ಒಂದು ಪ್ರಯತ್ನಗಳ ಹುಡುಕಾಟದಲ್ಲಿ ಏಕಾಗ್ರತೆ ಕಳ್ಕೊಳ್ತವೆ. ಅದನ್ನು ಯೋಗಿಗಳು ತಪಸ್ಸು, ಧ್ಯಾನ ಅನ್ನೋ ಒಂದು ಅದ್ಭುತವಾದಂಥ ಒಂದು ಮಂತ್ರವನ್ನು ಕಂಡಿಡಿದ್ರು. ಪ್ರತಿನಿತ್ಯ ನನ್ನ ಹೆಂಡತಿ ಮನೆಗೆ ಹೋಗ್ಬೇಕಪ್ಪ, ಮನೆಗೆ ಹೋಗ್ತಾ ಒಂದು ಪುಟ್ಟ ಒಂದು ಮೊಳ ಹೂ ತೊಗೊಂಡು ಹೋಗೋ, ಒಂದು ಏನಾದರೂ ಹಣ್ಣು ತೊಗೊಂಡು ಹೋಗೋ, ಹೆಣ್ಮಕ್ಳ ಮನೆಗೆ ಹೋದ್ರೆ ಬರಿಗೆಯಿಂದ ಹೋಗಬಾರ್ದು. ದಿ ಮೋಟಿವೇಟೆಡ್ ಅಸ್. ಆ ಒಂದು ಧ್ಯಾನ, ಒಂದು ಏಕಾಗ್ರತೆ, ತನ್ನ ಹೆಂಡತಿ ಮೇಲೆ ಗಮನ ಬರಲಿ ಅಂತ. ಯಜಮಾನ ಬರ್ತಾನಮ್ಮ, ಅವ್ನು ಬಂದಿದ್ದ ತಕ್ಷಣ ಮನೆಯೆಲ್ಲ ಗಮ್ಮಂತಿರ್ಲಿ ತಾಯಿ, ಒಳ್ಳೆ ಒಂದು ನೀರು ಹಾಕು ಮೈ ಮೇಲೆ, ಒಂದು ಒಳ್ಳೆ ಇರೋ ಸೀರೆನ ಒಂದು ಅಚ್ಚುಕಟ್ಟಾಗಿ ಕಟ್ಕೋ, ಮನೆಯೆಲ್ಲ ಒಂದು ಪುಟ್ಟ ಗಂಧ ಹಾಕೋ, ಸುಗಂಧ ಹಾಕೋ, ದೇವ್ರ ಮುಂದ್ಗಡೆ ಪುಟ್ಟದಾಗಿ ದೀಪ ಹಚ್ಚು, ಅವ್ನು ಬರೋದಕ್ಕೋಸ್ಕರ ಒಳ್ಳೇದಾಗಿ ಬರಲಿ ಅಂತಕ್ಕಂಥ ಒಂದು ಪುಟ್ಟದಾಗಿ ದೇವ್ರ ಹತ್ರ ನೆನೆಸ್ಕೊಂಡು ಒಂದು ದೀಪ ಹಚ್ಕೋ, ಮನೆ ಮಕ್ಳಿಗೋಸ್ಕರ ಒಂದು ಪುಟ್ಟದಾಗಿ ಲೈಟಾಗಿ ಒಂದು ತಿಂಡಿ ಮಾಡ್ಕೋ, ಮನೆಯೆಲ್ಲ ಬೆಳಕು ಹಾಕೋ, ಕರ್ಟನ್ ಹಾಕೋ, ಕಿಟಕಿ ಬಂದ್ ಮಾಡು, ಸೊಳ್ಳೆಗಳು ಬರದ ಹಾಗೆ, ಕೆಟ್ಟ ಗಾಳಿ ಬರದ ಹಾಗೆ, ಸಂಜೆ ಯಾರ ಜೊತೆಲ್ಲೂ ಮಾತಾಡ್ತಾ ನಿಂತ್ಕೋಬೇಡಿ. ನಿಮ್ಮ ಯಜಮಾನರು ಬಂದ್ಬಿಡ್ತಾರೆ, ನಿಮ್ಮ ತಂದೆ ಬಂದ್ಬಿಡ್ತಾರೆ, ನಿಮ್ಮ ತಾಯಿ ಬಂದ್ಬಿಡ್ತಾರೆ. ಹೆಣ್ಮಕ್ಳು ಜೋರಾಗಿ ನಗಬಾರ್ದು 4 ಜನದ ಮುಂದ್ಗಡೆ, ಹೆಣ್ಮಕ್ಳು ತುಂಬ ಅಳಬಾರ್ದು, ಒಬ್ಬರೇ ಇರಬೇಕಾದ್ರೆ ಏನಾದರೂ ಮಾಡ್ತಿರ್ಬೇಕು, ಮನೆ ಶುದ್ಧಿ ಮಾಡ್ತಿರ್ಬೇಕು. ಈ ರೀತಿ ಮಕ್ಕಳು ಬೆಳಗ್ಗೆ ಎದ್ದಿದ ತಕ್ಷಣ ಹೋಮ್ವರ್ಕ್ ಮಾಡ್ಕೋಬೇಕು, ಸ್ನಾನ ಮಾಡ್ಕೋಬೇಕು, ತಿಂಡಿ ತಿನ್ನಬೇಕು, ಮನನ ಮಾಡ್ಕೋಬೇಕು, ರಿಹರ್ಸಲ್ ಮಾಡ್ಕೋಬೇಕು, ಬರೀಬೇಕು, ಹೋಮ್ವರ್ಕ್ ಮಾಡ್ಕೋಬೇಕು. ನೋಡಿ, ಆ ಏಕಾಗ್ರತೆ ಒಂದೇ ಕಡೆ ಅವರನ್ನು ಪುಷ್ ಮಾಡ್ಲಿಕ್ಕೆ ಮಾಡಿದ್ರು. ಒಂದೊಂದು ವಯಸ್ಸಿಗೂ ಒಂದೊಂದು ಹಾಕ್ತಾರೆ ನೋಡಿ ಆ ಏಕಾಗ್ರತೆಯನ್ನು. ಮಕ್ಕಳಾಗಿರ್ಬೇಕಾದ್ರೆ ಆಡಿಸ್ತಾರೆ, ಒಂಚೂರು ಪ್ರಾಪ್ತ ವಯಸ್ಸು ಬಂತಂದ್ರೆ ಓದು ಅಂತ ಹಾಕಿಸ್ಕೊಡ್ತಾರೆ. ಇನ್ನೊಂದು ಚೂರು ವಯಸ್ಸು ಬಂತಂದ್ರೆ ಏನೋ ಇನ್ನೂ ಕೆಲ್ಸಕ್ಕೆ ಹೋಗಿಲ್ವೇನೋ, ಕೆಲ್ಸಕ್ಕೆ ಹೋದ್ರೇನೆ ನೀನು ಯಶಸ್ವಿ ಅಂತ ನಮ್ಮನ್ನು ಬೇರೆ ಕಡೆ ಡೈವರ್ಷನ್ ಆಗದ ಹಾಗೆ ಒಂದು ಏಕಾಗ್ರತೆಗೆ ತಗೋಬರ್ತಾರೆ. ಕೆಲ್ಸಕ್ಕೆ ಹೋಗ್ತಾ ಒಂದು ಪ್ರಮೋಷನ್ ತಗೋಬೇಕಪ್ಪ, ಒಂದು ಜವಾಬ್ದಾರಿ ತಗೋಬೇಕಪ್ಪ ಅನ್ನತಕ್ಕಂಥದ್ದು ಹಾಕಿಸ್ಕೊಡ್ತಾರೆ. ಅಲ್ಲಿ ಯು ಶುಡ್ ಬಿ ಮೋರ್ ಕಮಾಂಡಿಂಗ್. ನಿಮ್ಮ ಮನಸ್ಸು ಆ 15,000 ಕ್ಯಾಲ್ಕುಲೇಷನ್ಸ್ ಮೆಸ್ಸಪ್ ಆಗಬಾರ್ದು ಅನ್ನತಕ್ಕಂಥದಕ್ಕೋಸ್ಕರ. ಆ ಏಕಾಗ್ರತೆ ಮಿಸ್ ಆಯಿತು ಅಂದರೆ ಅವನು ಸೋಮಾರಿ ಆಗ್ತಾನೆ, ಜೀವನ ಹಾಳು ಮಾಡ್ಕೋತಾನೆ, ಕಾಮಾಂಧನಾಗ್ತಾನೆ, ಕುಡುಕನಾಗ್ತಾನೆ, ಲಂಪಟನಾಗ್ತಾನೆ, ಪೋಖ್ರಿ ಆಗ್ತಾನೆ. ನಾನು ಹೇಳಿದ್ದೆ ನೋಡಿ, ಧನಿಷ್ಠ ನಕ್ಷತ್ರ ನೋಡಿ, ಅಲ್ಲೆಲ್ಲಿ ಪೊಲೀಸವ್ರಿಗೆ ಒಳ್ಳೆ ಒಂದು ಬೇಟೆ ಸಿಗುತ್ತೆ, ತಲೆನೋವು ಸಮಸ್ಯೆಗಳು ಇರುತ್ತೆ ಅಂತಕ್ಕಂಥದ್ದು. ಯಾರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಏಕಾಗ್ರತೆ, ಅವ್ರಿಗೆ ಕೆಲಸ ಆ ವಯಸ್ಸಿಗೆ ಓದೋ ಕೆಲಸ, ಕಳ್ಳತನಕ್ಕೆ ಹೋಗಿದ್ದಾರೆ, ಬ್ಯಾಂಕ್ ರಾಬರಿಗೆ. ಆ ಒಂದು ಏಕಾಗ್ರತೆ ಧ್ಯಾನನ ಅವ್ರು ಮಾಡ್ತಿದ್ದ ಧ್ಯಾನ ಇದನ್ನೇ. ನಮ್ಮ ಮನಸ್ಸು ವಿಚಲಿತ ಆಗಬಾರ್ದು, ಗಾಬರಿಗೊಳ್ಳಬಾರ್ದು, ನಾವು ಹೀಗೆ ಇರಬೇಕು ಅನ್ನೋ ಒಂದು ಪಂಕ್ತಿನೆಲ್ಲ ಹಾಕ್ಕೊಡ್ತಾ ಬಂದರು. ಅಂಥ ಒಂದು ಪಂಕ್ತಿನಲ್ಲಿ ಏಕಾಗ್ರತೆ ಇಟ್ಕೊಳ್ಳಿ. ಎಲ್ಲೋ ನಾವು ಏನೂ ಮಾಡ್ಲಿಕ್ಕಾಗ್ತಿಲ್ಲ ಅನ್ನೋದಿಲ್ಲ, ದಿನನಿತ್ಯದ ಒಂದು ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕು. ಬೆಳಿಗ್ಗೆ ಎದ್ದು ಮಗುವಿಗೆ ಅಮ್ಮನಾಗಿ ಒಂದು ಏಕಾಗ್ರತೆಯಾಗಿ ಕೆಲಸ ಮಾಡಿ, ಗಂಡನಿಗೆ ಹೆಂಡತಿಯಾಗಿ ಏನು ಮಾಡಬೇಕು ಮಾಡಿ, ಪುಟ್ಟದಾಗಿ ನೆನಪಿನಲ್ಲಿಟ್ಕೊಳ್ಳಿ. ಹೆಂಡತಿಗೆ ಗಂಡನಾಗಿ, ತಂದೆ ತಾಯಿಗೆ ಮಕ್ಕಳಾಗಿ, ಆ ಒಂದು ವಿದ್ಯಾರ್ಥಿಯಾಗಿ, ಆ ಗುರುವಿಗೆ ತಕ್ಕ ಶಿಷ್ಯನಾಗಿ, ನಾನು ನಿಮ್ಮ ಸೇವಕನಾಗಿ, ನಮ್ಮ ಕೆಲಸ ಕಾರ್ಯಗಳನ್ನು ಏನು ಮಾಡಬೇಕು ಚಾಚು ತಪ್ಪದೆ ಏಕಾಗ್ರತೆಯಾಗಿ ಆವತ್ತಿನ ಕೆಲಸ ಆವತ್ತಿನ ಮಾಡಿ ಸಾಕು. ನೋಡಿ ಎಷ್ಟು ಅದ್ಭುತವಾದಂಥ ಧ್ಯಾನ ಫಲ ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಇರಲಿ, ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ. ಹಲೋ, ಯಾರು ಮಾತಾಡ್ತಿರೋದು?
ಅನಿತಾ ಅಂತ. ಅನಿತಾ ಅವರೇ, ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂದ್ರೆ ನೀವು ಟಿವಿಯಿಂದ ಸ್ವಲ್ಪ ದೂರ ಬರ್ಬೇಕು, ಇಲ್ಲ Hello? ವಾಲ್ಯೂಮ್ ಮ್ಯೂಟ್ ಮಾಡ್ಬೇಕು. ಹಲೋ, ಅನಿತಾ ಅವರೇ, ದಯವಿಟ್ಟು ಟಿವಿಯನ್ನ ನೋಡ್ಕೊಂಡು ಮಾತಾಡ್ಬೇಡಿ ಅಮ್ಮ, ನಮ್ಗೆ ಹಾ, ಎಕೋ hello? ಆಗ್ತದೆ, ನೀವು ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ, ಕಾಲ್ ಕಟ್ ಆಗತ್ತೆ. ಹಲೋ, ಆಯ್ತು ಮೇಡಮ್ ಅವರೇ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಆಯ್ತು ಮೇಡಮ್ ಅವರೇ, ದೂರನೇ ಬಂದಿದ್ದೀವಿ. ದಯವಿಟ್ಟು ಕಾಲ್ ಕಟ್ ಆಗತ್ತೆ ಅಮ್ಮ, ಬಹಳ Hello? ಜನರು ಕಾಯ್ತಿರ್ತಾರೆ ನಿಮ್ ತರಾನೇ, ದಯವಿಟ್ಟು ಬೇಗ ಮಾತಾಡ್ಬೇಕು. ನಮ್ಮ ಮನೆಯವ್ರ ಬೇರೆ ಕೇಳ್ಬೇಕಾಗಿತ್ತು ಮೇಡಮ್ ಅವರೇ. ಅವ್ರ ಹೆಸರು ಮನೆಯವ್ರ ಬೇರೆ ಕೇಳ್ಬೇಕಾಗಿತ್ತು. ಅವ್ರ ಹೆಸರು ಹೇಳಿಮ್ಮ. ಬಹುಶಃ ಗುರುಜಿ, ವೀಕ್ಷಕರೇ, ತಮ್ಮಲ್ಲಿ ನಿಜಕ್ಕೂ ವಿನಮ್ರ ಪ್ರಾರ್ಥನೆ ಮಾಡ್ಕೊಳ್ತೀವಿ, ಟಿವಿ ಮುಂದೆ ನಿಂತ್ಕೊಂಡು ದಯವಿಟ್ಟು ಕರೆ ಮಾಡ್ಬೇಡಿ. ನೋಡಿ, ಅನಿತಾ ಅವ್ರಿಗೆ ಬಹಳ ಅಪರೂಪವಾಗಿ ಕರೆ ಸಿಕ್ತು, ಆದ್ರೆ ಮಾತಾಡಕ್ಕಾಗ್ಲಿಲ್ಲ. ಗುರುಜಿ, ಮುಂದಕ್ಕೆ ಏನ್ ಹೇಳ್ತೀರಾ ಗುರುಜಿ? ಖಂಡಿತ ಆರೋಗ್ಯ ಜ್ಯೋತಿಷದ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತಕ್ಕಂಥದ್ದು. ನೋಡಿ, ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಲಕ್ಷಾಂತರ ಜನ, ಸಾವಿರಾರು ಜನ ಪ್ರಯತ್ನ ಮಾಡ್ತಿರ್ತಾರೆ, ಸಿಗೋದೇ ಕಷ್ಟ. ಎಲ್ಲರೂ ಕೇಳೋದು, ಗುರುಜಿ ನಾವು ದಿನಗಟ್ಟಲೆ 10 ಫೋನ್ ಇಟ್ಕೊಂಡು ಫೋನ್ ಮಾಡ್ತಿರ್ತೀವಿ ನಂಬರ್ ಸಿಗಲಿಕ್ಕೆ ಅಂತ. ಸಿಕ್ಕಿದ ತಕ್ಷಣವೇ ದಯವಿಟ್ಟು ಒಂದು ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲ ಪೂರ್ತಿಯಾಗಿ ಹೊರಗಡೆ ಬಂದು ಮನೆಯವ್ರು ಕೇಳಿಸ್ಕೊಳ್ಳಿ, ನೀವು ಸಪ್ರೇಟಾಗಿ ಬಂದು ಮಾತಾಡಿ. ಟಿ ವಿಗೆ ಮಾತಾಡೋಕ್ಕೂ ನಮಗೆ ಮಾತಾಡಲಿಕ್ಕೂ ನಮ್ಮ ಕಂಟ್ರೋಲ್ ರೂಮ್ ಇರೋದು ನೋಯ್ಡಾ. ಆ ಫ್ರೀಕ್ವೆನ್ಸಿ ವೇರಿಯೇಷನ್ ಆಗುತ್ತೆ. ಸೊ ನಾವು ಮಾತಾಡಿದ್ದು ಟಿ ವಿನಲ್ಲಿ ಬಂದು ನಿಮಗೆ ಕೇಳಿಸ್ಲಿಕ್ಕೆ ಸುಮಾರು ಒಂದು 2-3 ಸೆಕೆಂಡ್ ವೇರಿಯೇಷನ್. ಸೊ ನಿಮಗೆ ಮಾತಾಡೋದಕ್ಕೂ ನಾವು ಮಾತಾಡೋದಕ್ಕೂ ಒಂದು ರೀತಿ ಏನೇನೋ ಕನ್ಫ್ಯೂಷನ್ ಆಗ್ಲಿಕ್ಕೆ ಶುರು ಆಗುತ್ತೆ, ಟೆಕ್ನಿಕಲ್ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ದಯವಿಟ್ಟು ಸಪ್ರೇಟಾಗಿ ಬಂದು ಮಾತಾಡಿ, ಇಲ್ಲಾಂದರೆ ಕರೆ ಕಟ್ಟಾಗುತ್ತೆ. ನಮ್ಮನ್ನು ದಯವಿಟ್ಟು ದೂರಬೇಡಿ. ಇರಲಿ, ಈ ಒಂದು ಪುಪಾ ನಕ್ಷತ್ರಕ್ಕೆ ಯಾವ ಸಮಸ್ಯೆ ಬರಬಹುದು? ಪ್ರತಿಯೊಂದು ನಕ್ಷತ್ರಕ್ಕೂ ಒಂದು ಕಾಯಿಲೆ ಅನ್ನತಕ್ಕಂಥದ್ದು ಬಂದೇ ಬರುತ್ತೆ ಅಂತ ಹೇಳ್ತಿದ್ದೆ. ಇವತ್ತು ಆ ಪುಪಾ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಶುಕ್ರ ನಕ್ಷತ್ರಕ್ಕೆ ಏನೇನು ಸಮಸ್ಯೆ ಬರುತ್ತೆ? ಅತಿ ಮುಖ್ಯವಾಗಿ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಾಡ್ತಕ್ಕಂಥದ್ದು. ವಾಲ್ ಬ್ಲಾಕ್ ಆಗೋದು, ಏನೋ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ತೂತು ಬೀಳ್ತಕ್ಕಂಥದ್ದು, ಏನಾದರೂ ಒಂದು ಹೃದಯ ರೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಾಡ್ತಕ್ಕಂಥದ್ದಾಗುತ್ತೆ. ಸ್ಪೈನಲ್ ಕಾರ್ಡಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಹಿಂದಿನ ಈ ಒಂದು ಚಿಕ್ಕ ಮೆದುಳಿಗೆ ಸಮಸ್ಯೆಗಳಾಗ್ತಕ್ಕಂಥದ್ದು, ಕಾಲುಗಳ ಗಂಟುಗಳಲ್ಲಿ ಊತಗಳು ಬರ್ತಕ್ಕಂಥದ್ದು, ಪಾದಗಳಲ್ಲಿ ನೋವು ಬರ್ತಕ್ಕಂಥದ್ದು, ಬ್ಲಡ್ ಪ್ರೆಷರ್ ಇದಾಗ್ತಕ್ಕಂಥದ್ದು, ಹಾಗೆ ಅನಿಮಿಯ ಸಮಸ್ಯೆಗಳು ಆಗ್ತಕ್ಕಂಥದ್ದು ಆಗುತ್ತೆ ಪುಪಾ ನಕ್ಷತ್ರಕ್ಕೆ. ಆ ಚಂದ್ರ ಸೂರ್ಯನ ಮನೆಯಲ್ಲಿ ಬಂದಾಗ ಶುಕ್ರನ ಭಾವಕ್ಕೆ ಸ್ವಲ್ಪ ಉದ್ವೇಗ ಜಾಸ್ತಿ ಕೊಟ್ಬಿಡ್ತಾನೆ. ಆಸೆ, ಶುಕ್ರ ನಕ್ಷತ್ರ ಅದು. ಪುಪಾ ನಕ್ಷತ್ರದವರೆಲ್ಲ ನೋಡಿ ಸ್ವಲ್ಪ ಭಾವುಕರು ಜಾಸ್ತಿ, ಬೇಗ ಹೃದಯಕ್ಕೆ ತಗೋತಾರೆ. ನಮ್ಗೆ ಹಿಂಗಿರ್ಬೇಕಿತ್ತು, ಆಗಿರ್ಬೇಕಿತ್ತು ಅಂತಕ್ಕಂಥ ಒಂದು ಭಾವ. ನಾವು ಒಂದೇ ಮಾತು ಹೇಳ್ತೇನೆ, ಅತಿ ಮುಖ್ಯವಾಗಿ ಪರಿಹಾರ ಅಂದರೆ ಹೀಗೆ ಇರಬೇಕು ಅನ್ನಲಿಕ್ಕೆ ಹೋಗಬೇಡಿ. ಏನು ಸಿಕ್ಕಿದೆಯೋ ಇವತ್ತಿಗೆ ಏನಿದೆಯೋ ಅದರಲ್ಲಿ ತೃಪ್ತಿಯಾಗಿದ್ದು ಬಿಡಿ. ಪ್ರಯತ್ನ ಮಾಡಿ, ಆದಷ್ಟು ಪ್ರಯತ್ನ ಮಾಡೋದು ನಮ್ಮ ಕೆಲಸ. ಹೋಗ್ತೀರಾ, ಎಕ್ಸಾಮ್ಗೆ ಹೋಗ್ತೀರಾ, ಓದ್ಕೊಂಡು ಹೋಗಿದ್ದೀರಾ, ಬರೀರಿ. ಯಾವ ಪ್ರಶ್ನೆ ನಿಮ್ಗೆ ಗೊತ್ತಿದೆಯೋ ಅದನ್ನು ಬರೀರಿ. ಇದೇ ಪ್ರಶ್ನೆ ಬರೀಬೇಕು, ಇದೇ ಪ್ರಶ್ನೆ ಬಂದಿದೆ ಚೆನ್ನಾಗಿತ್ತು, ಅದೆಲ್ಲ ಬೇಡ. ಮೊದಲೇ ನೀವು ತಯಾರಿ ಮಾಡ್ಕೋಬೇಕಿತ್ತು, ಆಗಿರಲಿಲ್ಲ. ನೀವೇನು ತಯಾರಿ ಮಾಡ್ಕೊಂಡಿದ್ರು ಅದಕ್ಕೆ ತಕ್ಕಂಥದ್ದೇ ಬರೆದುಬಿಟ್ಟು ಬನ್ನಿ. ವೆನ್ ಯು ಸ್ಟಾರ್ಟ್ ಎಕ್ಸ್ಪೆಕ್ಟಿಂಗ್, ನನ್ನ ಗಂಡ ಹೀಗೆ ಇರಬೇಕು, ನಮ್ಮಮ್ಮ ಅಪ್ಪ ಹೀಗೆ ಇರಬೇಕು, ನನ್ನ ಹೆಂಡತಿ ಹೀಗೆ ಇರಬೇಕು, ನನ್ನ ಮಕ್ಕಳು ಹೀಗೆ ಇರಬೇಕು, ನನ್ನ ಬಾಸ್ ಹೀಗೆ ಇರಬೇಕು, ನನ್ನ ಸ್ನೇಹಿತ ಹೀಗೆ ಇರಬೇಕು, ಇಲ್ಲ, ಎಲ್ಲವೂ ನೀವು ಅಂದುಕೊಳ್ಳುವ ಹಾಗೆ ಯಾವುದೂ ಇರುವುದಿಲ್ಲ. ನೀವು ಮೊದಲು ಅವ್ರ ದಾರಿಲಿ ಹೋಗಬೇಕು, ಆಮೇಲೆ ನೀವು ಅವರನ್ನು ನಮ್ಮ ದಾರಿಗೆ ಕರ್ಕೊಂಬರ್ಬೇಕು. ಮೊದಲು ಅವ್ರಿಗೇನು ಬೇಕು ನೀವು ಕೊಡಬೇಕು. ಅದು ಬಿಟ್ಬಿಟ್ಟು ಇಲ್ಲ, ನೀವೇ ಫಸ್ಟ್ ಐ ಲವ್ ಯು ಹೇಳಿಲ್ಲ, ನೀವೇ ಫಸ್ಟು ಥ್ಯಾಂಕ್ಸ್ ಹೇಳಿಲ್ಲ, ನೀವೇ ಫಸ್ಟು ಹಲೋ ಹೇಳಿಲ್ಲ ಅಂದಮೇಲೆ ಅಲ್ಲೆಲ್ಲಿಂದ ಹಲೋ ಬರುತ್ತೆ? ಅವ್ರು ಯಾರಯ್ಯ ನಿನ್ನ ನನಗೆ ಗೊತ್ತೇ ಇಲ್ಲ ಅಂತಾರೆ. ನಾನು ಯಾಕೆ ಬಂದು ನಿನ್ನನ್ನು ಮಾತಾಡಿಸ್ಬೇಕು, ನಾನು ಯಾಕೆ ಬಂದು ನಿಮ್ಮನ್ನು ತಿನ್ನಿ ಹೀಗಿರಿ ಹಾಗಿರಿ ಅನ್ಬೇಕು ಅಂತಾರೆ. ಸೊ ವಿ ನೀಡ್ ಟು ಶೋ ದ್ಯಾಟ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತವೆ. ಆ ಎಕ್ಸ್ಪ್ರೆಸಿವ್ನೆಸ್ ನಮ್ಮ ಹತ್ರ ಇರ್ತಕ್ಕಂಥ. ಈ ಪುಬಾ ನಕ್ಷತ್ರದವರಿಗೆ ಒಳಗಡೆ ಇಟ್ಕೊಳ್ಳೋ ಒಂದು ಭಾವ ಜಾಸ್ತಿ. ಬಿಕಾಸ್ ಆಫ್ ದ್ಯಾಟ್ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ, ನರತಂತುಗಳ ಮೇಲೆ ಒತ್ತಡ ಬಿದ್ದು ಗಂಟುಗಳ ಸಮಸ್ಯೆ, ವಾಲ್ವ್ಸ್ ಬ್ಲಾಕ್ ಆಗ್ತಕ್ಕಂಥದ್ದು, BP ರೈಸ್ ಆಗ್ತಕ್ಕಂಥದ್ದು, ಮೈಗ್ರೇನ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು, ಆಮೇಲೆ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಯೂರಿನರಿ ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು, ಬರ್ತ್ ಆರ್ಗನ್ ಸಮಸ್ಯೆಗಳೇನಾದರೂ ಬರ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಣಿಸ್ತಕ್ಕಂಥದ್ದು ಕಾಣಿಸುತ್ತೆ.
ಜಸ್ಟ್ ಟೇಕ್ ಇಟ್ ಈಸಿ. ಪರಿಹಾರ ಅದಕ್ಕೊಂದು ದೊಡ್ಡ ರಾಮಬಾಣ ಅಂದರೆ ನಿರ್ಲಿಪ್ತತೆ. ನಮ್ಮ ಮನಸ್ಸಿನ ನರತಂತುಗಳು ನಾ ಹೇಳಿದ್ದೆಲ್ಲ ಸುಮಾರು ಹೆಚ್ಚು ಕಡಿಮೆ 10,000 to 15,000 ಪಿಕ್ಚರ್ಸ್ನ ಬ್ಲೋ ಮಾಡುತ್ತೆ. ಅಂದರೆ ನಾವು ಎಷ್ಟು ಈ ಥರ ಫ್ರಿಕ್ಷನಲ್ಲಿ ಇರ್ತೀವಿ ಲೆಕ್ಕ ಹಾಕೊಳ್ಳಿ. ಬರೀ ಲೈಟ್ ಈ ಥರ ಹೋಗಿ ಈ ಥರ ಚಿಮುಕಿಸ್ತಿದ್ರೇ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಕಣ್ಮುಚ್ಕೊಬಿಡ್ತೀವಿ ನಾವು. ಇದೇನಪ್ಪ ಈ ಥರ ಲೈಟ್ ಆರಿಸೋ ಅಂತ ಹೇಳ್ತೀವಿ. ಲೈಟ್ ಸುಮ್ಮನೆ ಟ್ಯೂಬ್ಲೈಟ್ ಹಿಂಗೆ ಹೋಗಿ ಹಿಂಗೆ ಬರ್ತಾ ಇರಲಿ, ಒಂದು 2 ಸೆಕೆಂಡ್ ನೋಡಿ ಕಣ್ಣು ಹೊಡೆದಾಗ ಆಗಿಬಿಡುತ್ತೆ ನಮಗೆ. ಟಿ ವಿನೂ ಅಷ್ಟೇ. ಇಮ್ಯಾಜಿನ್ ಮಾಡಿ ನೋಡಿ, ನಮ್ಮ ಮನಸ್ಸಿನ ಪದರದ ಮೇಲೆ 15,000 ಪಿಕ್ಚರ್ಗಳು ಒಂದೇ ಸಮನೆ ಹೀಗೆ ಚಿಮುಕಿಸ್ತಿದ್ದರೆ ಹೇಗಿರುತ್ತೆ ಅನ್ನತಕ್ಕಂಥದ್ದು. ಬರೀ ನೀರನ್ನು ಚಿಮುಕಿಸ್ಕೊಂಡ್ರೆ ನಮ್ಗೆ ಈ ಥರ ಮುಖದ ಮೇಲೆ ಹಾಕಿದ್ರೇ ಈ ಥರ ಗಾಬರಿ ಬೀಳ್ತೇವೆ. ಹಾಗಾದರೆ ಆ ಮನಸ್ಸಿನ ಸ್ಥಿತಿ ಏನಾಗಿರಬಾರ್ದು. ಅದಕ್ಕೋಸ್ಕರನೇ ಒಂದೊಂದು ಪರಿಹಾರಗಳು, ದಾರಿಗಳು ಅಂತಕ್ಕಂಥದ್ದು ಗುರುಗಳು ಮಾಡಿಕೊಡ್ತಿದ್ದಂಥದ್ದು. ಸೊ ಪುಬಾ ನಕ್ಷತ್ರದವರು ಆದಷ್ಟು ಸ್ವಲ್ಪ ವಾಕಿಂಗ್ ಮಾಡಬೇಕಾಗುತ್ತೆ, ಬಿಸಿನೀರು ಸೇವನೆ ಮಾಡ್ತಕ್ಕಂಥದ್ದಾಗುತ್ತೆ. ಮಧು ಮಾಂಸಾಹಾರ ಭಕ್ಷ್ಯಗಳನ್ನು, ಅದರಲ್ಲೂ ಕೊಬ್ಬು ಅತಿಯಾಗಿ ಶೇಖರಗೊಳ್ಳತಕ್ಕಂಥ ವಸ್ತುಗಳನ್ನು ಹೆಚ್ಚಾಗಿ ತಗೋಬಾರ್ದು. ಭೂಮಿಯ ಒಳಗಡೆ ಬೆಳೆಯತಕ್ಕಂಥ ಗೆಡ್ಡೆ ಗೆಣಸುಗಳನ್ನು ಹೆಚ್ಚಾಗಿ ಸೇವಿಸಬಾರದು. ಭೂಮಿ ಮೇಲೆ ಅಂದರೆ ಒಳಗಡೆ ಬೆಳೀತಕ್ಕಂಥದ್ದು ಅಂದರೆ ಒನ್ ಎಕ್ಸಾಂಪಲ್ ಆಲೂಗಡ್ಡೆ, ಈ ಕ್ಯಾರೆಟ್, ಇಂಥ ಒಂದು ವಸ್ತುಗಳು ಆದಷ್ಟು ಭೂಮಿ ಒಳಗಡೆ ನೆನಪಲ್ಲಿ ಇಟ್ಕೊಳ್ಳಿ. ಗೆಡ್ಡೆ ಗೆಣಸು ಹೆಚ್ಚಾಗಿ ಸೇವಿಸಬಾರ್ದು. ಯಾಕಂದರೆ ನಿಮ್ಗೆ ಒಂಥರ ವಾಯು ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥದ್ದು, BP ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ವಿಪರೀತ ಖಾರ ತಿನ್ನೋ ಆಗಿಲ್ಲ, ವಿಪರೀತ ಅಂದ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆದರೂ ಪುಬಾ ನಕ್ಷತ್ರಕ್ಕೆ ಏನು ಹೇಳ್ತೀನಿ ಅಂದರೆ, ಅತಿ ಮುಖ್ಯವಾಗಿ ಪ್ರತಿನಿತ್ಯ ಊಟದ ನಂತರ ಒಂದು ಚೂರು ಸಿಹಿ ತಿನ್ನತಕ್ಕಂಥದ್ದು, ಒಂದು ಪಂಚಲೋಹದ ಕಡಗವನ್ನು ಬಲಗೈಗೆ ಹಾಕ್ಕೊಳ್ತಕ್ಕಂಥದ್ದು, ಇಲ್ಲ ಈ ಥರದ್ದು ಒಂದು ಯಾವುದಾದ್ರೂ ಒಂದು ಪುಟ್ಟದಾಗಿ ಬೆಳ್ಳಿ ಕಡಗ ಹಾಕಿದ್ರೂ ಸರಿ. ಹೆಣ್ಮಕ್ಳು ಕಂಪಲ್ಸರಿ ಬೆಳ್ಳಿ ಕಾಲ್ಗೆಜ್ಜೆಯನ್ನು ಹಾಕ್ತಕ್ಕಂಥದ್ದು. ಅರೆ ಮದುವೆ ಆಗಿರೋರು ಕಾಲುಂಗ್ರನೇ ಹಾಕೋದಿಲ್ಲ, ಕಾಲ್ಗೆಜ್ಜೆ ಎಲ್ಲಿಂದ ಬಂತು, ಏನು ಗುರುಜಿ ಇದೆಲ್ಲ ಹಳೆ ಫ್ಯಾಷನ್ ಎಲ್ಲ ಹೇಳ್ಬೇಡಿ ಅಂತೀರ. ಆ ಕಾಲ್ಗೆಜ್ಜೆಗೂ ಒಂದು ಅರ್ಥ ಇದೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬರೀ ನಡೀತಿರ್ಬೇಕಾದ್ರೆ ಗಲ್ಲು ಗಲ್ಲು ಅನ್ಲಿಕ್ಕಲ್ಲ ಅದು ಹಾಕ್ಸೋದು. ಅದು ಹಾಕ್ಸಿರ್ತಕ್ಕಂಥದ್ದಕ್ಕೆ ಬೇರೆ ಅರ್ಥವೇ ಇದೆ, ಆರೋಗ್ಯಕ್ಕೋಸ್ಕರ ಹಾಕ್ಸಿರ್ತಕ್ಕಂಥದ್ದು. ತುಂಬ ಓಡಾಡ್ತಿರ್ತವೆ ಹೆಣ್ಮಕ್ಳು ನೋಡಿ. ಅವು ತುಂಬ ಹೆಣ್ಮಕ್ಳಿಗೆ ಮಂಡಿ ನೋವೆಲ್ಲ ಬರೋದು, ಪಾದಗಳು ನೋವು ಬರೋದು. ಗಂಡಸರಿಗಲ್ಲ. ಗಂಡಸರ ಪ್ರಕೃತಿ ಬೇರೆ, ಹೆಣ್ಮಕ್ಳ ಪ್ರಕೃತಿ ಬೇರೆ. ಅದಕ್ಕೊಂದು ಅರ್ಥ ವಿಶ್ಲೇಷಣೆ ಮಾಡಿಕೊಂಡು ಗುರುಗಳ ಅನುಭವದ ಮೂಲಕ ಅದನ್ನು ಒಂದು ಕಾಲ್ಗೆಜ್ಜೆ ಹಾಕ್ಸಿರ್ತಕ್ಕಂಥದ್ದು. ಆ ಪಾದ ನೋವುಗಳು, ಗಂಟು ನೋವುಗಳು ಹೋಗಲಿ, ಸಮಾಧಾನವಾಗಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇರಲಿ. ಇನ್ನಷ್ಟು ಪರಿಹಾರಗಳ ಮಾಹಿತಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಗುರುಜಿ, ಆರೋಗ್ಯ ಜ್ಯೋತಿಷ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ರಿ, ಪುಬ್ಬ ನಕ್ಷತ್ರದವರಿಗೆ ಏನೆಲ್ಲ ಒಂದು ಆರೋಗ್ಯ ಸಮಸ್ಯೆಗಳು ಬರಬಹುದು, ಜೊತೆಗೆ ಏನೆಲ್ಲ ಎಚ್ಚರಿಕೆ ಅವ್ರು ತಗೋಬೇಕು ಅಂತ ಹೇಳ್ತಿದ್ರಿ. ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣವಾ? ಹಲೋ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಮಸ್ಕಾರ ಮೇಡಮ್, ನಾನು ಚೇತನ ಅಂತ ಮಾತಾಡ್ತಾ ಇದ್ದೀನಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಚೇತನ? ಮಾಗಡಿಯೋಡಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನಮ್ಮ ತಂಗಿ ಬಗ್ಗೆ ಕೇಳ್ಬೇಕು. ಅವ್ರ ಹೆಸರು ಅನಿತಾ ಅಂತ. ಅನಿತಾ ಅವ್ರು ಹುಟ್ಟಿದ ದಿನಾಂಕ 1ನೇ ತಾರೀಕು 6ನೇ ತಿಂಗಳು 1981. 81. ಸಮಯ ಬೆಳಗ್ಗೆ 6:35. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. ಒಂದೇ 1. ಮಾತಾಡಿ ಚೇತನ ಅವರೇ, ಗುರುಜಿ ಇದ್ದಾರೆ. ನಮಸ್ತೆ ಶಂಕರ. ನಮಸ್ತೆ ಸ್ವಾಮೀಜಿ ಅವರಿಗೆ. ಇವ್ರಿಗೆ ಮದುವೆ ಆಯ್ತಾ ತಾಯಿ? ಇನ್ನೂ ಇಲ್ಲ ಸ್ವಾಮೀಜಿ ಅವ್ರು, ಇನ್ನೂ ಆಗಿಲ್ಲ. ಈ ಜಾತಕಕ್ಕೆ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಕುಜ ಸೂರ್ಯ ಸಂಧಿ ಕನ್ಫರ್ಮ್ ಮದುವೆ ವಿಚಾರದಲ್ಲಿ ಪೆಟ್ಟೆ, ಬಿರುಗಾಳಿಗೆ. ಹೌದು ಸ್ವಾಮಿ. ಮದುವೆ ಏನಾದ್ರೂ ನಿಜವಾಗ್ಲೂ ಒಂದು ಮದುವೆವರೆಗಾದ್ರೂ ಬಂದು ಮುರಿದಿರ್ಬೇಕಿತ್ತು, ಇಲ್ಲ ಮಾತುಕತೆವರೆಗಾದ್ರೂ ಬಂದು ಮುರಿದಿರ್ಬೇಕಿತ್ತು ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದು ಸ್ವಾಮೀಜಿ, ಹೌದು. ಆ ಕುಜ ಸೂರ್ಯರಿಗೆ ಏನ್ ಮಾಡಿ ಅಂತ ಹೇಳಿದ್ರೆ ಒಂದು ಸಣ್ಣ ಪರಿಹಾರ ಹೇಳ್ತೇನೆ. ಆದಷ್ಟು ಪ್ರತಿ ತಿಂಗಳು 15 ಇಲ್ಲ 16ನೇ ತಾರೀಕು ಹತ್ತಿರದಲ್ಲಿ ಎಲ್ಲಿಯಾದ್ರೂ ಸೂರ್ಯ ದೇವರ ದೇವಸ್ಥಾನವಿದ್ದರೆ, ಇಲ್ಲವೇ ನವಗ್ರಹಗಳಲ್ಲಿ ಸೂರ್ಯ ದೇವರು ಇದ್ದೇ ಇರುತ್ತೆ, 1 kg ಗೋಧಿ, 1 kg ಕೆಂಪು ಬೇಳೆಯನ್ನ ಹಾಗೂ ಒಂದು 19 ರೂಪಾಯಿ ಇಲ್ಲ 28 ರೂಪಾಯಿ ಕೆಂಪು ವಸ್ತ್ರ ಇಷ್ಟನ್ನ ಕೊಟ್ಟು ಕೆಂಪು ಹೂಗಳ ಸಮೇತ ಆ ಸೂರ್ಯ ಗ್ರಹಕ್ಕೆ ಶಾಂತಿಯ ಪೂಜೆಯನ್ನು ಮಾಡಿಸಿ ತುಂಬ ಒಳ್ಳೆಯದಾಗುತ್ತೆ. ತಪ್ಪದೇ ಮಾಡಿಸ್ತಕ್ಕಂಥದ್ದು. ಈ ಜಾತಕಕ್ಕೆ ಜಾತಕ ಹಿಡ್ಕೊಂಡು ಕೂತ್ಕೊಂಡ್ರೆ ಯಾರ ಜಾತಕದಲ್ಲಿ ಕೇಂದ್ರ ಸ್ಥಾನದಲ್ಲಿ ಸೂರ್ಯ ಕುಜ ಬಂತು ಅಲ್ಲೊಂದು ಅವಘಡ ಆಗಲೇಬೇಕು. ಇವ್ರಿಗೆ 2 ಮದುವೆ ಆಗ್ಬೇಕು, ಇಲ್ಲ ಇವ್ರು ಕಟ್ಕೊಳ್ಳೋರ್ಗೆ 2ನೇ ಮದುವೆ ಆಗ್ಬೇಕು, ಇಲ್ಲ ಇವ್ರು 2ನೇ ಹೆಂಡತಿಯಾಗಿ ಹೋಗ್ಬೇಕು, ಇಲ್ಲ ಬರೋರು 2ನೇ ಗಂಡ ಆಗ್ಬೇಕು. ಇಟ್ಸ್ ಅ ರೂಲ್, ಇಟ್ಸ್ ಅ ಕನ್ಫರ್ಮ್.
ಇದು ತುಂಬ ಜನ ಒಂದು ಜಾತಕಗಳ ಒಂದು ಅನುಭವದ ಮೇಲೆ ಹೇಳ್ತಿದ್ದಾನೆ ತಾಯಿ. ಪರಿಹಾರಗಳು ಇಲ್ಲ, ನೇರವಾಗಿ ಹೇಳಬೇಕು ಅಂದರೆ. ಅಂಥವ್ರು ನಾವು ಮಾಡೋದು ಒಂದೇ, ಬಹುದೊಡ್ಡ ಒಂದು ಅದ್ಭುತ ಪವಾಡ ಅಂದರೆ ಇನ್ನೇನೂ ಅಲ್ಲ. ಅಂಥ ಸೀತಮ್ಮನಿಗೂ ಕೂಡ ಕೇಂದ್ರ ಭಾವದಲ್ಲಿದ್ದಂಥ ಕುಜನ ಪ್ರಭಾವ ನೋಡಿ, ಅದಕ್ಕೆ ನೆಮ್ಮದಿಯಾಗಿರ್ಲಿಕ್ಕೆ ಬಿಡಲಿಲ್ಲ. ಅಲ್ಲಿ ಒಂದು ದೊಡ್ಡ ಒಂದು ಅಂತ್ಯವೇ ಒಂದು ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಿತ್ತು. ಅದ್ರ ಬಗ್ಗೆ ಹೇಳಿದ್ರೆ ತುಂಬ ದೊಡ್ಡ ತರ್ಕಗಳು, ವಾದ ವಿವಾದಗಳು ಶುರು ಆಗುತ್ತೆ. ಅದ್ರ ಬಗ್ಗೆ ಬೇಡ. ಅದು ಸೀತಮ್ಮನಿಗೂ ಬಿಡಲಿಲ್ಲ, ರಾಮಯ್ಯನಿಗೂ ಬಿಡಲಿಲ್ಲ. ಅದರಿಂದ ಇಂಥ ಜಾತಕಗಳಿಗೆ ಗೋಲ್ಡನ್ ರೂಲ್ ಈಸ್ ಇಷ್ಟಪಟ್ಟ ಹುಡುಗನನ್ನು ಮದುವೆ ಮಾಡೋದು. ಯಾವುದಾದ್ರೂ ಹುಡುಗ ಬಂದರು, ಮನೆಯವ್ರಿಗೆ ಒಪ್ಪಿಗೆ ಆಯಿತೋ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಹುಡುಗಿಗೆ ಮೆಚ್ಚುಗೆ ಆಯಿತಾ ಅಂತ ನೋಡಬೇಕು. ಲೆಟರ್ ಫೀಲ್ ಕಂಫರ್ಟ್. ಆಕೆ ಒಂದು 2-3 ಸಲ ಮಾತಾಡಲಿ, ಆಕೆಗೆ ಅನ್ನಿಸ್ಲಿ. ಯಾಕಂದರೆ ಸೂರ್ಯ ಕುಜನ ಭಾವ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಗತ್ತು, ಗೈರತ್ತು, ಹಠ, ನನ್ಗೆ ಹಿಂಗೆ ಇರಬೇಕು, ಹೀಗೆ ಇರಬೇಕು ಅನ್ನತಕ್ಕಂಥ ಒಂಚೂರು ಮೂಡಿ ಹೆಣ್ಮಕ್ಳು. ಹೌದು ಅಂತೀರಾ, ಇಲ್ಲ ಅಂತೀರಾ? ಹೌದು ಸ್ವಾಮೀಜಿ, ಹೌದು. ಅದಕ್ಕೋಸ್ಕರ ಅವ್ರಿಗೆ 6 ಪ್ಯಾಕೇ ಇರಬೇಕು, ಶಾರುಖ್ ಖಾನ್ ಥರ ಇರಬೇಕು, ಸಲ್ಮಾನ್ ಖಾನ್ ಥರ ಇರಬೇಕು, ಹೃತಿಕ್ ರೋಷನ್ ಥರ ಡ್ಯಾನ್ಸ್ ಇರಬೇಕು. ಎವ್ರಿಥಿಂಗ್ ದೇ ನೀಡ್. ಒಂದು ಊಟಕ್ಕೆ ಅವರು ಒಪ್ಪಿಗೆ ಆಗೋಲ್ಲ, 4-5 ವೆರೈಟಿ ಇರಬೇಕು. ಸೀರೆ ಅಂಗಡಿಗೆ ಹೋದರೆ ನೋಡಿ, ರಾಮ ಆ ಸೀರೆ ಅಂಗಡಿಯವನು ಸುಸ್ತಾಗ್ಬಿಟ್ಟಿರ್ತಾನೆ. ತಗೊಳ್ಳೋದು ಒಂದು ಸೀರೆ 2 ಸೀರೆಗೆ ಗಂಟೆಗಟ್ಟಲೆ ಮಾಡಿಬಿಟ್ಟಿರ್ತಾರೆ ಇವರು. ಹೌದು ಅಂತೀರಾ, ಇಲ್ಲ ಅಂತೀರಾ? ಹೌದು ಸ್ವಾಮೀಜಿ, ಹೌದು. ಒಂದು ಸೀರೆಗೆ ಇಷ್ಟು ಗಂಟೆಗಟ್ಟಲೆ ಮಾಡ್ತಕ್ಕಂಥ ಹೆಣ್ಮಗು ಬಾಳ ಸಂಗಾತಿಯ ಒಂದು ಆಯ್ಕೆ ವಿಚಾರದಲ್ಲಂತೂ ಕನ್ಫರ್ಮ್, ದಿಸ್ ಇಸ್ ನಾಟ್ ರೈಟ್, ದಟ್ ಇಸ್ ನಾಟ್ ರೈಟ್, ದಿಸ್ ಐ ನೀಡ್, ದಟ್ ಐ ನೀಡ್, ಗೋವಿಂದ. ಅಲ್ಲಿ ಬಿರುಗಾಳಿ ಹತ್ತಿಸ್ಬಿಡುತ್ತೆ. ಕೊನೆಗೆ ಹೆತ್ತವ್ರ ಮೇಲೆ ಇಲ್ಲ ಫ್ಯಾಮಿಲಿ ಮೇಲೆ, ನನ್ನ ತಲೆ ಮೇಲೆ ಕಲ್ಬಂಡೆ ಇಟ್ಬಿಟ್ರಿ, ಆತನಿಗೇನೂ ಗೊತ್ತಿಲ್ಲ, ಈ ಥರದವ್ನು ಕಟ್ಬಿಟ್ರಿ ಅಂತ ಏನೋ ಒಂದು ತಮಗೆ ತಾವೇ ಉಳಿಗೋಳನ್ನು ಹೊಡ್ಕೊಬಿಡ್ತಾರೆ ಅಂತ ಹೇಳ್ತೇವೆ. ಜಸ್ಟ್ ಗಿವ್ ದೆಮ್. ಅವ್ರಿಗೆ ಬಾಳೆಹಣ್ಣು ಇಷ್ಟ ಅಂದರೆ ಬಾಳೆಹಣ್ಣೆ ಕೊಟ್ಬಿಡಿ ಅಷ್ಟೇ ಅಂತ ಹೇಳ್ತೇವೆ. ಒಂದು ಆ್ಯಪಲ್ ಇಷ್ಟ ಅಂದರೆ ಆ್ಯಪಲ್ಲೇ ಕೊಡಿ, ಬೇರೆ ಇನ್ನೇನೂ ಮಾಡ್ಲಿಕ್ಕೆ ಹೋಗಬೇಡಿ. ಆಯ್ತಮ್ಮ, ನಿನ್ನ ಆಯ್ಕೆ, ನಿಂಗೆ ಯಾರನ್ನು ಮದುವೆ ಆಗ್ತೀನಿ ಅಂತ ಹೇಳ್ತೀಯೋ ನೋಡು ತಾಯಿ, ಮಾಡಿಕೊಡ್ತೀವಂತ ಸಾಂಗತ್ಯವಾಗಿ ಮಾಡಿಕೊಡಿ. ಮದುವೆಗೆ ಮೊದಲು ಒಮ್ಮೆ ಒಂದು ಬಾಳೆ ಗಿಡದ ಮದುವೆ ಮಾಡಿಸಿ, ಆಯಿತು ಅಂತ ಹೇಳಿದ್ರೆ ಎಲ್ಲಿಯಾದರೂ ಕಲ್ಯಾಣೋತ್ಸವಗಳು ಮಾಡ್ತಿರ್ತಾರೆ, ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಮಾಡಿಸಿ ಮೊದಲು. ಖಂಡಿತ ಮದುವೆ ಯೋಗ ಇದೆ ಮುಂದಿನ ವರ್ಷ, ಎಲ್ಲ ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಚೇತನ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ವಿರಾಮಕ್ಕೂ ಮುನ್ನ ನೀವು ಹೇಳ್ತಿದ್ರಿ ಪುಬ್ಬ ನಕ್ಷತ್ರದವರು ಸ್ವಲ್ಪ ದೇಹವನ್ನ ದಂಡಿಸಲೇಬೇಕು, ಅವರ ಆರೋಗ್ಯ ಸ್ಥಿತಿ ಚೆನ್ನಾಗಿರ್ಬೇಕು ಅಂದ್ರೆ ಅಂತ ಹೇಳ್ತಿದ್ರಿ. ಜೊತೆಗೆ ಬಿಸಿ ನೀರು ಕುಡಿಲೇಬೇಕು ಅಂತ ಹೇಳ್ತಿದ್ರಿ. ಮುಂದೆ ಗುರುಜಿ? ಬಯಲು ಸೀಮೆಯಲ್ಲಿರ್ತಕ್ಕಂಥದ್ದು ಅಭ್ಯಾಸ ಮಾಡ್ಬೇಕು. ನಿಮಗೆ ಸಿಟಿ ಲೈಫ್ ಇರಬಾರ್ದು. ಪುಬ್ಬ ನಕ್ಷತ್ರಕ್ಕೆ ನಾನು ಹೇಳ್ದಂಗೆ ನೋಡಿ, ಈ ಹೆಣ್ಮಗುಗೂ ಶುಕ್ರ ನಕ್ಷತ್ರ ಪ್ರಭಾವ, ಭರಣಿ ನಕ್ಷತ್ರ. ಪುಬ್ಬ ಅಂದ್ರೂ ಶುಕ್ರ ನಕ್ಷತ್ರವೇ, ಆಸೆ ಜಾಸ್ತಿ. ನೋಡಿದಷ್ಟು ಇನ್ನೂ ನೀವು ಹುಚ್ಚು ಹತ್ಕೊಳ್ಳುತ್ತೆ ನಿಮಗೆ, ಇದು ಬೇಕು ಅದು ಬೇಕು ಅಂತ. ಅಯ್ಯೋ, ಪುಬ್ಬ ನಕ್ಷತ್ರದವರು ರಾಮ. ಪುಬ್ಬ ನಕ್ಷತ್ರದ ಹೆಣ್ಣು ಮಕ್ಕಳು ಗಂಡಂದ್ರೆಲ್ಲ ಅಮ್ಮವ್ರ ಗಂಡಂದ್ರೆ ನಾನು ನೋಡೋದ ಹಾಗೆ, ಅವು ಕೇಳೋದೇ ಇಲ್ಲ. ಪಾಪ ಪುಬ್ಬ ನಕ್ಷತ್ರದ ಹೆಣ್ಮಕ್ಳನ್ನ ಕಟ್ಕೊಂಡಿರೋ ಗಂಡನ್ಗೆ ಒಂದು ದೊಡ್ಡ ಅದ್ಭುತ ಇದೆ, ಖುಷಿ ಇದೆ. ಏನು ಗೊತ್ತಾ, ಎಲ್ಲ ಆಕಿನೇ ನೋಡ್ಕೋತಾಳೆ, ಜವಾಬ್ದಾರಿ, ಭಯ ಬೀಳೋದೇ ಬೇಡ. ಆಸೆನೂ ಜಾಸ್ತಿ ಅವರಿಗೆ. ಇದು ಬೇಕು, ಅದು ಬೇಕು, ಹಿಂಗಿರ್ಬೇಕು, ಹಂಗಿರ್ಬೇಕು, ಈ ಸೀರೆ, ಈ ಬಟ್ಟೆ, ಈ ಒನಪು, ಈ ವಯ್ಯಾರ, ಈ ಕಾರು, ಈ ಬಂಗ್ಲೆ, ಈ ಮನೆ, ಈ ಉದ್ಯೋಗ, ಆ ಉದ್ಯೋಗ. ದೇ ವಿಲ್ ನೆವರ್ ಸ್ಟಿಕ್ ಟು ಒನ್ ಪರ್ಟಿಕ್ಯುಲರ್ ಥಿಂಗ್. ಹಠಮಾರಿಗಳು, ಆಸೆಗಳ ಲೋಕದಲ್ಲೇ ತೇಲ್ತಕ್ಕಂಥದ್ದು. ಸೊ ಸಿಟಿ ಲೈಫಿಗೆ ಏನಾದರೂ ಅಡ್ಜಸ್ಟ್ ಆಗಿಬಿಟ್ರೆ ಅಂದರೆ ಇದ್ದಿದ್ದು ದೊಡ್ಡ ಕಷ್ಟ. ನೀವು ಬಯಲು ಸೀಮೆನಲ್ಲಿ ಇರಬೇಕು. ಆದಷ್ಟು ಹಳ್ಳಿ, ವರ್ಷಕ್ಕೊಮ್ಮೆ ಒಂದು 15 ದಿನವಾದರೂ ಆ ಒಂದು ಹಳ್ಳಿಗಾಡಿನಲ್ಲಿ ಇರ್ಲಿಕ್ಕೆ, ಬರಲಿಕ್ಕೆ, ಹೋಗ್ಲಿಕ್ಕೆ ಮಾಡ್ತಕ್ಕಂಥದ್ದು ಮಾಡಿದರೆ ಆರೋಗ್ಯ ತುಂಬ ಸುಧಾರಿಸುತ್ತೆ. ನಿಮಗೆ ಓಡಾಡಬೇಕು, ತುಂಬ ಓಡಾಡಬೇಕು. ಅದರಲ್ಲೂ ಎಸ್ಪೆಷಲಿ ವಾಕಿಂಗ್ ಈಸ್ ಎ ವೆರಿ ಮಸ್ಟ್. ನಾನ್ ವೆಜ್ ತಿನ್ನೋದು ಅಭ್ಯಾಸ ಇತ್ತು ಅಂದರೆ ತುಂಬ ಕಡಿಮೆ ತಿನ್ನೋ ಅಭ್ಯಾಸ ಮಾಡ್ಕೋಬೇಕು. ಊಟ ಭಕ್ಷಕರು ನೀವು. ಸರಿಯಾದ ಭಕ್ಷಣ ಎಷ್ಟು ತಿಂದರೂ ಜೀರ್ಣಿಸ್ಕೊಳ್ತಕ್ಕಂಥ ಶಕ್ತಿ ಕೊಟ್ಟಿರ್ತಾನೆ ಈ ಪುಬ್ಬ ನಕ್ಷತ್ರಕ್ಕೂ ಮಖ ನಕ್ಷತ್ರಕ್ಕೂ. ಸಿಂಹರಾಶಿಯ ಪ್ರಭಾವ. ಸೊ ಪುಬ್ಬ ನಕ್ಷತ್ರದವರು ಆದಷ್ಟು ಹೆಚ್ಚಾಗಿ ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ಬಳಸಬೇಕು ಊಟದಲ್ಲಿ. ಎಣ್ಣೆ ಪದಾರ್ಥ, ಖಾರ ಪದಾರ್ಥ, ಜಂಕ್ ಫುಡ್, ಸ್ಟ್ರೀಟ್ ಫುಡ್ ಇವುಗಳನ್ನೆಲ್ಲ ತುಂಬ ಕಡಿಮೆ ತಿಂತಕ್ಕಂಥದ್ದು ಮಾಡಬೇಕು. ರಿಚ್, ತುಂಬ ಗೀ ಹಾಕ್ಕೊಳ್ಳೋದು, ತುಪ್ಪ ಹಾಕ್ಕೊಳ್ಳೋದು, ಬೆಣ್ಣೆ ಹಾಕ್ಕೊಳ್ಳೋದು, ಮೊಸರು ಹಾಕ್ಕೊಳ್ಳೋದು, ಈರುಳ್ಳಿ ಹೆಚ್ಚಾಗಿ ಬಳಸ್ತಕ್ಕಂಥದ್ದು, ಬೆಳ್ಳುಳ್ಳಿ ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಮಾಡ್ಕೋಬೋದು, ತೊಂದರೆ ಇಲ್ಲ. ಆದರೆ ತುಪ್ಪವನ್ನು ಹೆಚ್ಚಾಗಿ ಬಳಸಬೇಡಿ.
ಊಟದಲ್ಲಿ ಕಂಪಲ್ಸರಿ ಈ ಒಂದು ಪುಪ ನಕ್ಷತ್ರದವ್ರು ಒಂದು ಇಟ್ಕೊಂಡಿರ್ಲೇಬೇಕು. ಅದೇನು ಗೊತ್ತಾ, ಒಂದು ಈರುಳ್ಳಿ ಇಲ್ಲ ಅಂದ್ರೆ ಬೆಳ್ಳುಳ್ಳಿ ಉಪ್ಪಿನಕಾಯಿ. ನೀವು ಯಾರಾಗಿದ್ರು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಕೆಲವು ಪಂಗಡಗಳಲ್ಲಿ ಬೆಳ್ಳುಳ್ಳಿ ಸೇವಿಸಲ್ಲ, ಈರುಳ್ಳಿ ಸೇವಿಸಲ್ಲ. ಮೊದಲು ನೀವಿದ್ರೇನೆ ಪಂಗಡ, ನೀವಿದ್ರೇನೆ ದೇವರು, ನೀವಿದ್ರೇನೆ ಈ ಗುರೂಜಿ ಕೂಡ, ನೀವಿದ್ರೇನೆ ಈ ಓಂಕಾರವೂ ಕೂಡ. ನೆನಪಲ್ಲಿ ಇಟ್ಕೊಳ್ಳಿ. ಸೊ ಮೊದಲು ನೀವು ಚೆನ್ನಾಗಿರ್ಬೇಕು, ಮೊದಲು ಅದನ್ನ ಇಟ್ಕೊಳ್ಳಿ. ಒಂದು ಈರುಳ್ಳಿ ಇಲ್ಲ ಅಂದ್ರೆ ಬೆಳ್ಳುಳ್ಳಿ ಉಪ್ಪಿನಕಾಯಿ ತಿನ್ಲೇಬೇಕು ನೀವು. ದಿನಕ್ಕೊಮ್ಮೆ ಆದರೂ ಒಂದು ಪೀಸನ್ನು, ಯಾಕಂದ್ರೆ ನಿಮಗೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್, ಆ ಒಂದು ಕೊಬ್ಬಿನ ಅಂಶದ ಒಂದು ಶೇಖರಣೆ ಬೇಗ ನಿಮ್ಗೆ ಆಗ್ತಕ್ಕಂಥದ್ದಾಗುತ್ತೆ. ಹಾರ್ಟ್ ಡಿಸೀಸಸ್ ವಿಲ್ ರೈಸಸ್ ವೆರಿ ಫಾಸ್ಟ್, ಬಿ ಪಿ ರೈಸಸ್ ವೆರಿ ಫಾಸ್ಟ್, ಲೋ ಆಗ್ತಕ್ಕಂಥದ್ದು ಹೈ ಆಗ್ತಕ್ಕಂಥದ್ದು. ಸೊ ಪ್ರತಿ ಒಂದು 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ನಿಮ್ಮ ಬಿ ಪಿಯನ್ನು ಚೆಕ್ ಮಾಡಿಸೋದು ನಿಮ್ಮ ಆದ್ಯ ಕರ್ತವ್ಯ. ಅದನ್ನು ನೋಡ್ಕೊಳ್ಳಿ, ನಿಮ್ಮ ಕಾಯಿಲೆ ಅರ್ಧ ಕಂಟ್ರೋಲ್ಗೆ ಬಂದ ಹಾಗೆ. ಸ್ವಿಮ್ಮಿಂಗ್ ಮಾಡೋ ಅಭ್ಯಾಸ ಇತ್ತು ಅಂದರೆ ಅದೊಂದು ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ದೇಹಕ್ಕೆ ಇನ್ನು ಯಾವ ಎಕ್ಸಸೈಸು ಬೇಡ. ಫ್ಯಾಂಟಾಸ್ಟಿಕ್ ಫಾರ್ ಪುಪ ನಕ್ಷತ್ರ, ಯಾವ ಕಾಯಿಲೆನೂ ಬರೋದಿಲ್ಲ. ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಗುರುಜಿ, ಬಹಳನೇ ಸೊಗಸಾಗಿ ತಿಳಿಸ್ಕೊಡ್ತಿದ್ರಿ. ಪುಬ್ಬ ನಕ್ಷತ್ರದವರು ಅವರ ಜೀವನ ಶೈಲಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಒಳಿತು ಅಂತ. ನಮ್ಮ ಈ ಕಾರ್ಯಕ್ರಮಕ್ಕೆ ಈಗ ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ, ಯಾವ ಸಮಸ್ಯೆಯನ್ನ ಹೊತ್ತು ಮಾತಾಡ್ಲಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ ಮೇಡಮ್, ನಾ ಬಾಗಲಕೋಟೆಯಿಂದ ಈರಮ್ರಿ ಮೇಡಮ್ ಮಾತಾಡೋದ್ರಿ. ನಮಸ್ತೆ ಮಾ, ಮತ್ತೊಮ್ಮೆ ನಿಮ್ ಹೆಸರನ್ನ ಹೇಳಿ. ಈರಮ್ಮ ರೀ, ಬಾಗಲಕೋಟೆ. ಈರಮ್ಮ ಅವರ ಯಾರ ಬಗ್ಗೆ ಕೇಳ್ಬೇಕಿತ್ತು ಮಾ? ನನ್ ಬಗ್ಗೆ ಕೇಳ್ಬೇಕಿತ್ತು. ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? ಇಲ್ರಿ ಮೇಡಮ್, ಮದ್ವೆ ಆದಿದ್ದೈತ್ರಿ. ಹೇಳಿ ಮಾ, ಹೇಳಿ. 4/5/92 ರೀ ಮೇಡಮ್. ಸಮಯ, ಮುಹೂರ್ತದ ಸಮಯ ಮಾ? 12ರಿಂದ 12:30 ಒಳಗ್ ಮೇಡಮ್. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಈರಮ್ಮ ಅವರೇ. 5 ಮೇಡಮ್. 5. ಗುರುಜಿ ಇದ್ದಾರೆ, ಮಾತಾಡಿ ಈರಮ್ಮ ಅವರೇ. ಹಾನ್ರಿ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ರೀ. ನಮಸ್ತೆ ಮಾ. ಶುಕ್ರ ಸೂರ್ಯ ಕೇಂದ್ರ ಭಾವದಲ್ಲಿರ್ತಕ್ಕಂಥ ಜಾತಕ. ನಿನ್ನೆನೋ ಮೊನ್ನೆನೋ ತುಂಬಾ ದೊಡ್ಡ ಹಿರಿಯರು ಒಬ್ಬರು ಯಾರ್ದೋ ಜಾತಕ ಸ್ವಲ್ಪ ನೋಡ್ಬೇಕು ಅಂತ ಫೋನ್ ಮಾಡಿ ಜಾತಕ ಕೊಟ್ಟಾಗ ಕೇಂದ್ರ ಭಾವದಲ್ಲಿದ್ದ ಶುಕ್ರ ಒಂದೇ ಮಾತು ಕೇಳಿದ್ದೆ, ಈ ಮಗುಗೆ ಡೈವರ್ಸ್ ಆಗಿರ್ಬೇಕು, ಗಂಡ ಜೊತೆಯಲ್ಲಿದ್ದಾರಾ, ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅಂತ ಹೇಳಿದ್ದೆ. ಹೌದು ಗುರುಗಳೇ, ಜೊತೆಯಲ್ಲಿಲ್ಲ, ಡೈವರ್ಸ್ ಆಗೋಗಿದೆ ಅಂತಕ್ಕಂಥದ್ದು. ಇಲ್ಲೂ ಅದೇ ಸಮಸ್ಯೆ. ಶುಕ್ರ ಸೂರ್ಯ ಭಾವ ಆ ಒಂದು ಕೇಂದ್ರ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ನೀವೇ ಓಡಬೇಕು, ನೀವೇ ನೋಡಬೇಕು, ನೀವೇ ಎಳಿಬೇಕು, ಸಾಕಾಗಿ ಬಿಟ್ಟಿದೆ ಅನ್ನತಕ್ಕಂಥದ್ದು. ಹೌದಾ ಅಲ್ವತ್ತೆ? ಹೌದ್ರಿ ಗುರು. ಯಾವತ್ತೂ ಮುರಿದೋಗ್ಬೇಕಿತ್ತು ಸಮಾಜ, ಕುಟುಂಬ, ಅವರು ಇವರು ಏನಂತಾರೋ ಅಂತ ನಿಮ್ಮ ಆಸೆ, ಆಕಾಂಕ್ಷೆ, ದುಃಖ, ನೋವು, ಅವಮಾನ ಎಲ್ಲ ಮುಗುಚ್ ಹಾಕೊಂಡು ಇವತ್ತೆಲ್ಲ ನಾಳೆ ನಂದು ಅಂತ ಇದ್ದೀರಾ. ಹೌದು ಹೌದ್ರಿ ಗುರುಜಿ. ಹಾಗೇ ಇರ್ಬೇಕಾಗುತ್ತಷ್ಟೇ. ನಿಮಗೆ ಒಂಟಿ ಗುರು ನೀವು ಹೇಳ್ತಿರಲ್ರಿ ಗುರುಜಿ, ಅದು ಎಷ್ಟೋ ದುಃಖ ಹಗ್ಲೆಲ್ಲ ಅಳೋದು ಎಲ್ಲ ನೀವು ಹೇಳ್ದಾಗಿಂದನೂ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ವಿ ಗುರುಜಿ. ತುಂಬಾ ಧನ್ಯವಾದ ತಾಯಿ. ನೋಡಿ, ಖುಷಿನೇ ನಾವು ತುಂಬಾ ದಿನ ಹೇಳ್ಕೊಳ್ಳೋದಿಲ್ಲ. ನಂಗೆ ಮದುವೆ ಆಯ್ತು ಅಂತ ಎಷ್ಟು ದಿನ ಹೇಳ್ಕೊತೀವಿ. ನಾನೊಂದು ಸರ ತಗೊಂಡೋ, ನಾನೊಂದು ರ್ಯಾಡೋ ವಾಚ್ ತಗೊಂಡೋ ಅಂತಕ್ಕಂಥದ್ದು ಎಷ್ಟು ದಿನ ಹೇಳ್ಕೊತೀವಿ? ಏನೂ ಇಲ್ಲ. ಒಂದು 10 ದಿನ ಅಷ್ಟೇ. 11ನೇ ದಿನ ಹೇಳಿದ್ರೆ ನಗಾಡ್ತಾರೆ, ನಂಗೊಂದು ಪಾಪು ಆಯ್ತು ಅಂತ. ಹಾಗೆ ಒಳ್ಳೇದನ್ನೇ ತುಂಬಾ ದಿನ ಹೇಳ್ಕೊಳ್ತಾ ಕುತ್ಕೊಳ್ಳೋದಿಲ್ಲ, ಕೆಟ್ಟದನ್ನ ಎಷ್ಟು ದಿನ ಹೇಳ್ತಾ ಕುತ್ಕೋಬೇಕು? ಯಾಕೆ ಹೇಳ್ತಾ ಕುತ್ಕೋಬೇಕು? ಅರೆ ಪಕ್ಕಕ್ಕಿಡೋ, ಮುಂದಕ್ಕೆ ಹೆಜ್ಜೆ ಹಾಕೋ ಅಂತಕ್ಕಂಥದ್ದು ಮನಸ್ಸಿನಾಗ ಹಾಕ್ಕೊಂಡು ಮುಂದಕ್ಕೆ ಹೆಜ್ಜೆ ಇಟ್ಟರೆ ಎಲ್ಲವೂ ನಮ್ಮ ಬಳಿಯೇ. ಆ ಶುಕ್ರ ಭಾವಕ್ಕೆ ಒಂದು ಹೇಳ್ಕೊಡ್ತಾನೆ, ಆದಷ್ಟು ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ವ್ರತವನ್ನು ಮಾಡಲಿಕ್ಕೆ ನೋಡಿ. ವಿಷ್ಣು ದೇವಾಲಯಗಳಿಗೆ ಕಾರ್ತಿಕ ಮಾಸ ಈಗ ತುಂಬ ವಿಶೇಷ. ಲಕ್ಷ್ಮಿ, ಮಹಾಲಕ್ಷ್ಮಿ, ವೆಂಕಟೇಶ್ವರ ಇಂಥ ದೇವಸ್ಥಾನಗಳೇನಾದರೂ ಹತ್ತಿರದಲ್ಲಿದ್ದರೆ, ಇಲ್ಲ ಹನುಮಂತ ದೇವರ ಗುಡಿ ಇದ್ರೂ ಸರಿ, ಶನಿವಾರ ಇಲ್ಲ ಬುಧವಾರ ಹೋಗಿ ದೀಪ ಹಚ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಸಂಕಲ್ಪದಂತೆ ನಿಂತಿರ್ತೀಯೋ ತಾಯಿ, ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ, ಹೋಗ್ಬನ್ನಿ. ಈರಮ್ಮ ಅವರೇ ಧನ್ಯವಾದಗಳು. ಬಾಗಲಕೋಟೆಯಿಂದ ಕರೆಯನ್ನ ಮಾಡಿದ್ರಿ, ತುಂಬಾ ಖುಷಿ ಆಯ್ತು. ಗುರುಜಿ ಈಗೇನು ತಿಳಿಸ್ಕೊಡ್ತಾ ಇದ್ದೀರಾ? ಖಂಡಿತ ಈ ಒಂದು ಆರೋಗ್ಯ ಜ್ಯೋತಿಷದ ಬಗ್ಗೆ ಹೇಳ್ಕೊಡ್ತಿದ್ದೆ. ಈಗ ಈ 4 ಇಂಚು ದೀಪದ ಬಗ್ಗೆ ತುಂಬ ವಿಶೇಷವಾಗಿ, ಒಂದೊಂದು ದೀಪದಲ್ಲೂ ಒಂದೊಂದು ಮಹಾತ್ಮೆ ಇದೆ, ಒಂದೊಂದು ಶಕ್ತಿ ಇದೆ ಅಂತ ಒಂದು ವಿಶೇಷತೆ ಬಗ್ಗೆ. ಈ 4 ಇಂಚಿನ ದೀಪದಲ್ಲಿ ಒಂದು ಅದ್ಭುತ ಇದೆ. ಯಾರಿಗೆ ಸ್ವಂತ ಮನೆ ಇಲ್ಲ, ಒಂದು ಸೂರಿಲ್ಲ, ನಮ್ಮದು ಅಂತ ಒಂದು ಗೂಡಿಲ್ಲ
ಅಂತ ಎಲ್ಲೋ ಒಂದು ಕೊರಗಿರುತ್ತೋ ಅಂತಹವರು ನಿಮ್ಮ ಕುಲದೇವರಿಗೆ ಇಲ್ಲ ಗಂಗಮ್ಮ ದೇವರಿಗೆ ಯಾವಾಗಾದರೂ ಆಯಿತು ಅಂದರೂ ಸರಿ, ಇಲ್ಲ ನಿಮ್ಮ ಮನೆಯಲ್ಲೇ ಮಂಗಳವಾರಗಳಂದು 4 ಇಂಚಿನ ದೀಪವನ್ನು, ಬೆಳ್ಳಿ ದೀಪ ಆದರೆ ತುಂಬ ಶ್ರೇಷ್ಠ, 4 ಇಂಚಿನ ದೀಪ ಹಚ್ಚಬೇಕಾದ್ರೆ ಅಷ್ಟೊಂದು ಶಕ್ತಿ ಇಲ್ಲ ಗುರುಗಳೇ, ಸಾಲ ಸೂಲ ಮಾಡ್ಕೊಂಡು ಮಾಡಿಬಿಡಿ ದಯವಿಟ್ಟು. ಗುರೂಜಿ ಹೇಳಿದ್ರು ಅಂಥೇಳಿ ಮೊದಲೇ ನಿಮಗೆ ಒಂದು ವ್ಯವಸ್ಥೆ ಆಗಲಿಕ್ಕೆ, ಊಟ ವ್ಯವಸ್ಥೆ ಆಗಲಿಕ್ಕೆ ಕಷ್ಟಪಡ್ತಿರೋರು 2-3 ಸಾವಿರ ರೂಪಾಯಿ ಆಗುತ್ತೆ. ಸೊ ಅದರಿಂದ ಏನೇನೋ ಮಾಡಬೇಡಿ, ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಮನೆಯಲ್ಲೇ ಒಂದು ಪಂಚಲೋಹದ್ದಾದರೂ ಸರಿ, ಮಣ್ಣಿನ ದೀಪ ಹಚ್ಚಬಾರ್ದು ಮನೆಯಲ್ಲಿ, ನೆನಪಿನಲ್ಲಿ ಇಟ್ಕೊಳ್ಳಿ. ಇಟ್ಟು ಮಂಗಳವಾರಗಳನ್ನು ಪೂಜೆ ಮಾಡ್ತಾ ಬನ್ನಿ, ಇಲ್ಲ ಸೋಮವಾರ ಆದರೂ ಸರಿ. ಶಿವನಿಗೆ ಶಿವ ಪಾರ್ವತಿ ಇಬ್ಬರನ್ನೂ ಇಟ್ಟು, ಇಲ್ಲ ಅಂಥ ಒಂದು ದೇವಸ್ಥಾನಗಳಿಗೆ ಹೋಗಿ 4 ಇಂಚಿನ ದೀಪವನ್ನು ಬೆಳಗಿಸುವುದರಿಂದ ನಿಮ್ಮ ಮನದ ಕೋರಿಕೆಗಳು, ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು, ಮದುವೆ ಕಾರ್ಯಗಳಾಗಬೇಕು, ತುಂಬ ವಿಶೇಷವಾಗಿ ನಡೀತಕ್ಕಂಥದ್ದಾಗುವುದು. ಅದರಲ್ಲೂ ಮನೆಯಲ್ಲಿ ಅನಾರೋಗ್ಯಕ್ಕೆ ಸಮಸ್ಯೆ ಇದೆ, ಆರೋಗ್ಯ ಭರಿತರಾಗಿ ಎಲ್ಲರೂ ಇರಬೇಕು ಅನ್ನತಕ್ಕಂಥದ್ದಾದರೂ ಕೂಡ ಸರಿ, 4 ಇಂಚಿನ ದೀಪವನ್ನು ಹಚ್ಚುತ್ತಾ ಬನ್ನಿ, ತುಂಬ ವಿಶೇಷ ಆಗ್ತಕ್ಕಂಥದ್ದು. ಅದರಲ್ಲೂ ಅತಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತುಂಬ ಪ್ರಗತಿ ಆಗಬೇಕು. ಆ ಒಂದು 4-6 ಜನರ ಮುಂದ್ಗಡೆ ಹೆಸರು ಬರಬೇಕು, 4-6 ಜನರು ಗುರುತಿಸಬೇಕು, 4-6 ಜನರು ಗೌರವ ಕೊಡಬೇಕು ಅನ್ನತಕ್ಕಂಥದ್ದಾದರೆ ಆ ಒಂದು 4 ಇಂಚಿನ ದೀಪವನ್ನು ಪ್ರತಿನಿತ್ಯ ಮನೆಯಲ್ಲಿ ಹಚ್ಚುತ್ತಾ ವಿನಾಯಕನ ಮುಂದಡೆ ಮೋದಕವನ್ನು ಇಡುವುದರಿಂದ, ಏನಾದರೂ ಒಂದು ಮೋದಕ, ಒಂದು ಸಿಹಿ ಆದರೂ ಸರಿ, ಇಲ್ಲ ಶೃಂಗೇರಿ ಶಾರದಾಂಬ ಫೋಟೋ ಎಲ್ಲಾದರೂ ಸಿಗುತ್ತಾ, ಇಲ್ಲ ಶೃಂಗೇರಿ ಕ್ಷೇತ್ರಕ್ಕೆ ಹೋದಾಗ ವ್ಯವಸ್ಥೆ ಇದ್ದಾಗ ಆ ದೇವಿಯ ಒಂದು ಫೋಟೋವನ್ನು ತಗೊಬಂದು ಮನೆಯಲ್ಲಿಟ್ಟು ವಿದ್ಯಾರ್ಥಿಗಳು ಹಚ್ತಾ ಬನ್ನಿ. ಆದರೆ 10 ನಿಮಿಷ ಕುಳಿತುಕೋಬೇಕು, ಆ ದೀಪವನ್ನೇ ನೋಡ್ತಾ ಕೂತ್ಕೋಬೇಕು, ಆ ದೀಪನೇ ನೋಡಬೇಕು, ಹೀಗೆ ಕಣ್ಮುಚ್ಕೋಬೇಕು. ಆ ದೀಪದ ಬೆಳಕು ನಿಮ್ಮ ಕಣ್ಮುಂದ್ಗಡೆ ಬರೋ ಥರ ಆಗಬೇಕು, ಅಲ್ಲಿವರೆಗೂ ಕಷ್ಟ. ನೋಡಿ ಎಂಥ ಒಂದು ಏಕಾಗ್ರತೆ, ಅಚಲತೆ ಬಂದ್ಬಿಡುತ್ತೆ. ಯಾರೇನು ಮಾಡಿದ್ರೂ, ಬೆಟ್ಟ ಉರುಳಿದ್ರೂ ಕದಲೋದಿಲ್ಲ. ಆ ಒಂದು ಶಕ್ತಿ ನಿಮಗೆ ಬರ್ತಕ್ಕಂಥದ್ದು. ಸೊ ಅಂಥ ಒಂದು ಏಕಾಗ್ರತೆ ವಿದ್ಯಾರ್ಥಿಗಳಿಗೆ ಬರುತ್ತೆ. ಪ್ರಯತ್ನ ಮಾಡಿ ನೋಡಿ. ಇನ್ನಷ್ಟು ಈ 4 ಇಂಚಿನ ದೀಪದ ಬಗ್ಗೆ ಮುಂದಿನ ಭಾಗಗಳಲ್ಲಿ ತಿಳಿಸ್ಕೊಡ್ತೇನೆ, ಇಲ್ಲ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಗುರುಜಿ, ಬಹಳ ಒಂದು ಒಳ್ಳೆಯ ಮಾಹಿತಿಯನ್ನ ನೀಡ್ತೀವಿ. 4 ಇಂಚಿನ ದೀಪವನ್ನ ನಾವೇನಾದ್ರೂ ಮನೆಯಲ್ಲಿ ಹಚ್ಚಿದ್ರೆ ಸ್ವಂತ ಮನೆ ಪ್ರಾಪ್ತಿ ಯಾರಿಗಾಗಬೇಕು ಅಂತಿರುತ್ತೋ ಖಂಡಿತವಾಗ್ಲೂ ನೆರವೇರುತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೇದು ಅಂತ ಹೇಳಿದ್ರಿ. ಯಾರು ಕರೆ ಮಾಡಿದ್ದಾರೆ ಈಗ ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು ಸರ್? ಮೇಡಮ್ ನಮ್ಮ ಹೆಸರು ದೇವರಾಜ್ ಅಂತ. ದೇವರಾಜ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಲೆಕ್ಟ್ರಾನಿಕ್ ಸಿಟಿಯಿಂದ ಮಾಡ್ತಾ ಇದ್ದೀವಿ ಮೇಡಮ್. ಬಹಳ ಸಂತೋಷ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಮೇಡಮ್. ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? 27/10/1989 ಮೇಡಮ್. ಸಮಯ ಗೊತ್ತಿಲ್ಲ ಮೇಡಮ್. ಸಮಯ ಗೊತ್ತಿಲ್ವಾ? 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ದೇವರಾಜ್ ಅವರೇ. 5 ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಶಂಕರ. ನಮಸ್ತೆ ಸರ್. ನಮಸ್ತೆ, ಏನು ಕೇಳಬೇಕಿತ್ತು? ಸರ್, ಆಗೋ ಕೆಲಸಗಳು ಏನೂ ಆಗ್ತಾ ಇಲ್ಲ ಸರ್. ಏನೇ ಮಾಡ್ಬೇಕಂತ ಹೋದ್ರೂ ಒಂಥರ ಹಿಂದೆನೆ ಇದು ಆಗ್ತಾ ಇದೆ. ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಸರ್. 2 ಆಕ್ಸಿಡೆಂಟಲ್ಲೂ ಬಚಾವಾಗಿರ್ಬೇಕು ತಾವು, ಹೌದು? ಹೌದು ಗುರುಜಿ. ಸರಿ. ಚಂದ್ರ ಶನಿ ನಿಮ್ಗೆ ನೋಡಿ ರಾತ್ರಿ ಎಲ್ಲ ಅನ್ಕೋತೀರ, ಬೆಳಿಗ್ಗೆ ಎದ್ದು ಈ ಕೆಲಸ ಮಾಡೋಣ, ಆ ಕೆಲಸ ಮಾಡೋಣ, ಇಲ್ಲಿಗೆ ಹೋಗೋಣ, ಅದು ಹೋಗೋಣ, ಹಿಂಗೆ ನೋಡೋಣ, ಏನೇನೋ ಅನ್ಕೋತೀರ. ಬೆಳಿಗ್ಗೆ ಅಯ್ಯೋ ಹೋಗ್ಲಿ ಬಿಡಪ್ಪ, ಆಗಲಿ ಬಿಡು, ನೋಡೋಣ ಬಿಡು, ಈ ಥರ ಏನೋ ಒಂಥರ ಪೋಸ್ಟ್ಪೋನ್ ಮೆಂಟಾಲಿಟಿ ಅನ್ನಿಸ್ತಕ್ಕಂಥದ್ದು, ಹೌದು? ಹೌದು ಗುರುಜಿ. ಶುಕ್ರ ಭಾವ ಒಂದು ಸಣ್ಣದಾಗಿ ಒಂದು ಪ್ರೀತಿ ವಿಚಾರನೂ ಆಗಿರಬೇಕು, ಹೌದು? ಹೌದು ಗುರುಜಿ. ಎಲ್ಲವೂ ಸರಿಯಾಗುತ್ತೆ. ಮದುವೆವರೆಗೂ ಹಾಗೆ ತುಂಬ ಚಿಕ್ಕ ವಯಸ್ಸಿಗೆ ನಿಮಗೆ ಮದುವೆ ಯೋಗ ಇರತಕ್ಕಂಥ ಜಾತಕ. ಶನಿಯ ಪ್ರಭಾವದಿಂದ ಸ್ವಲ್ಪ ನಿಧಾನ ಎಳೆತ ಆಗ್ತಿರ್ತಕ್ಕಂಥದ್ದು. ಆದಷ್ಟು ತಪ್ಪದೆ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಗಳಲ್ಲಿ ಹೋಗ್ಬಿಟ್ಟು ಕುಂಕುಮಾರ್ಚನೆ ಮಾಡಿಸ್ತಕ್ಕಂಥದ್ದು. ಒಮ್ಮೆ ಈ ಮೈಸೂರು ಕಡೆ ಹೋದಾಗ ಶ್ರೀರಂಗಪಟ್ಟಣ, ರಂಗನಾಥ, ರಂಗನಾಯಕಿ, ನಿಮಿಷಾಂಬ ಈ 3 ದೇವಿಯನ್ನು ನೋಡಿಕೊಂಡು ಸಂಕಲ್ಪ ಮಾಡ್ಕೊಂಡು ಬನ್ನಿ. ತುಂಬ ಒಳ್ಳೆಯದಾಗುತ್ತೆ, ನೆನೆಸಿದ್ದು ನಡೆಯುತ್ತೆ. ಹೋಗಿ ಬನ್ನಿ.
ದೇವರಾಜ್ ಅವರೇ ಧನ್ಯವಾದಗಳು. ಗುರುಜಿ, ವಿರಾಮಕ್ಕೂ ಮುನ್ನ ನೀವು ನಮಗೆ ತಿಳಿಸ್ಕೊಡ್ತಾ ಇದ್ರಿ 4 ಇಂಚಿನ ದೀಪವನ್ನ ಮನೆಯಲ್ಲಿ ಹಚ್ಚಿದ್ರೆ ಏನು ಒಂದು ಲಾಭ ನಮಗೆ ದೊರಕತ್ತೆ ಅಂತ ಈಗೇನು ತಿಳಿಸ್ತಾ ಇದ್ದೀರಾ? ಈಗ ಒಂದು ವಿಶೇಷವಾದಂಥ ಮನೆ ಮದ್ದಿನ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ದೆ ಆಗಲೇ. ಅತಿ ಮುಖ್ಯವಾಗಿ ಈ ಒಂದು ಆರೋಗ್ಯ ಅನ್ನೋದೇ ಎಲ್ಲರೂ ಬಯಸೋದು. ಅಯ್ಯೋ ದುಡ್ಡು ಕಾಸು ಎಲ್ಲ ಬಿಡು ಸ್ವಾಮಿ, ಯಾವಾಗ ಬೇಕಾದ್ರೂ ದುಡ್ಕೋಬೋದು, ಅಧಿಕಾರ ಬರುತ್ತೆ ಹೋಗುತ್ತೆ, ದುಡಿತಾ ಬರುತ್ತೆ ಹೋಗುತ್ತೆ, ಹಣ ಬರುತ್ತೆ ಹೋಗುತ್ತೆ, ಆದರೆ ಆರೋಗ್ಯ ಒಂಚೂರು ಪುಷ್ಟಿಯಾಗಿದ್ದರೆ ಸಾಕು, ನೆಮ್ಮದಿಯಾಗಿ ನಿಭಾಯಿಸ್ಕೋತೀವಿ ಅನ್ನತಕ್ಕಂಥ ಭಾವ, ಹೌದಲ್ವೋ? ಸೊ ಅತಿ ಮುಖ್ಯವಾಗಿ ಈ ಒಂದು ಕೊಳವಳಿಕೆ ಅನ್ನತಕ್ಕಂಥ ಒಂದು ಗಿಡದ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ಇದನ್ನು ಕನ್ನಡದಲ್ಲಿ ಕೊಳವಂಕೆ ಅಂತಾರೆ, ಕೊಳವಳಿಕೆ ಮುಳ್ಳಿನ ಗಿಡ ಅಂತಲೂ ಹೇಳ್ತಾರೆ, ಕೊಳಸೆ ಮುಳ್ಳಿನ ಗಿಡ ಅಂತ ಕೂಡ ಹೇಳ್ತಾರೆ, ಕೋಕಿಲಾಕ್ಷ ಅಂತ ಕೂಡ ಹೇಳ್ತಾರೆ, ಗೊರವಿಡಿ ಅನ್ನತಕ್ಕಂಥದ್ದು, ಗೋಕಂಟಕ ಅನ್ನತಕ್ಕಂಥದ್ದು, ನೀರುಪ್ಪಿ ಗಿಡ ಅನ್ನತಕ್ಕಂಥದ್ದು ಹೇಳ್ತಾರೆ. ತೆಲುಗಿನಲ್ಲಿ ಇದಕ್ಕೆ ನೀರ್ಗೊಬ್ಳಿ ಅನ್ನತಕ್ಕಂಥದ್ದು, ತಮಿಳಿನಲ್ಲಿ ನೀರ್ಮುಳ್ಳಿ ಅನ್ನತಕ್ಕಂಥದ್ದು ಹೇಳ್ತಾರೆ, ಹಿಂದಿನಲ್ಲಿ ತಾಲ್ ಮಖಾನ ಅನ್ನತಕ್ಕಂಥ ಹೆಸರಿದೆ ಈ ಒಂದು ಕೊಳವಳಿಕೆ ಗಿಡಕ್ಕೆ. ಈ ಒಂದು ಕೊಳವಳಿಕೆ ಗಿಡದ ಒಂದು ಕಷಾಯವನ್ನು ಮಾಡಿ ಕುಡಿಯುವುದರಿಂದ, ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಆ ಬರೀ ಎಲೆಯ ರಸವನ್ನು ಕುಡಿಯುವುದರಿಂದ ಅಂಗುಲಿವಾತ, ಗೌಟ್ ಸಮಸ್ಯೆಗಳು, ಈ ಒಂದು ಗಂಟುಗಳ ನೋವುಗಳ ಒಂದು ಸಮಸ್ಯೆಗಳು, ಸಂಧಿವಾತದ ಸಮಸ್ಯೆಗಳು, ರೆಮಟೈಟಿಸ್, ಆರ್ಥರೈಟಿಸ್ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಹಾಗೆ ಈ ಒಂದು ಕೊಳವಳಿಕೆ ಗಿಡದ ಕಷಾಯ ಮಾಡೋಕ್ಕೆ ಗೊತ್ತಿಲ್ಲ, ಸಮಯ ಎಲ್ಲ ಗುರುಗಳೇ, ರೋಟಿ ಮಾಡಬೇಕಾದಾಗಲೂ ಸರಿ, ಅದರ ಒಂದು ಎಲೆಯನ್ನು ಸ್ವಲ್ಪ ಸೊಪ್ಪಿನ ಥರ ತುರಿದು ಬಿಟ್ಟು ರೊಟ್ಟಿನಲ್ಲಿ ಸೇರಿಸ್ಬಿಟ್ಟು ರಾಗಿ ರೊಟ್ಟಿ ಥರನೋ, ಜೋಳದ ರೊಟ್ಟಿ ಥರನೋ, ಗೋಧಿ ರೊಟ್ಟಿ ಥರನೋ ನೀಟಾಗಿ ರೊಟ್ಟಿ ಥರ ಮಾಡ್ಕೊಂಡು, ಇಲ್ಲ ಚಪಾತಿಯಲ್ಲಾದರೂ ಮಾಡ್ಕೊಂಡು, ಇಲ್ಲ ಪಲ್ಯವನ್ನಾಗಿ ಆದರೂ ಮಾಡ್ಕೊಂಡು ಸೇವಿಸೋದ್ರಿಂದ ಈ ಒಂದು ಗೌಟ್, ಅಂಗುಲಿವಾತ ಸಮಸ್ಯೆಗಳು, ಈ ರೆಮಟೈಟಿಸ್, ಆರ್ಥರೈಟಿಸ್ ಪ್ರಾಬ್ಲಮ್, ಈ ವೆರಿಕಾಸ್ ವೈನ್ಸ್ ಪ್ರಾಬ್ಲಮ್ಸ್ಗೂ ಕೂಡ ತುಂಬ ವಿಶೇಷ, ನರದೌರ್ಬಲ್ಯಕ್ಕೂ ಕೂಡ ತುಂಬ ವಿಶೇಷ. ನರದೌರ್ಬಲ್ಯ ಅಂತ ಹೇಳಿದ್ರೆ ಧಾತು ಪುಷ್ಟಿ ಅಂತ ಹೇಳ್ತೇವೆ. ಧಾತು ಪುಷ್ಟಿ ಅಂತ ಹೇಳಿದ್ರೆ ಕೆಲವರಿಗೆ ದೇಹದಲ್ಲಿ ಶಕ್ತಿ ಇರೋಲ್ಲ, 20 ವರ್ಷಕ್ಕೆ ಒಳ್ಳೆ 50 ವರ್ಷದವ್ರ ಥರ ಹೋಗಾಡ್ತಾ ಇರ್ತಾರೆ. ಈಗಿನ ಕಾಲದ ಹುಡುಗರು ನೋಡಿ, ಕೆಲವರು ಅದೇನೋ ಒಂದಿಷ್ಟು ಮೇಕೆಗಡ್ಡ ಬಿಟ್ಕೊಂಡು ಏನೇನೋ ಕೆಂಚು ಕೂದಲಿಲ್ಲಿ ಮಾಡ್ಕೊಂಡು ಹಿಂಗಿಟ್ಕೊಂಡು ಹೆಂಗೆಂಗೋ ಇರ್ತಾರೆ ವಿಚಿತ್ರವಾಗಿ. 16-18 ವರ್ಷಕ್ಕೆ ಆ ಕುಂಡಿ ಮೇಲೆ ಪ್ಯಾಂಟ್ ನಿಂತಿರೋದಿಲ್ಲ. ಆ ಹೆಣ್ಮಕ್ಳು ಹಾಗೆ, ಗಂಡು ಮಕ್ಕಳು ಹಾಗೆ, ಅದೇನೋ ಈಗ ಹೂಗಾಡ್ಕೊಂಡು ಏನೇನೋ ಅಭ್ಯಾಸಗಳು ಮಾಡಿಟ್ಕೊಂಡು ಎಡವಟ್ಟು ಮಾಡಿಟ್ಕೊಬಿಟ್ಟಿರ್ತಾರೆ. ಏನರಪ್ಪ ಇದು, ಒಂದು ಚೆನ್ನಾಗಿ ಒಂದು 4 kg ಹಿಟ್ಟು ಕಲಿಸಿ ಚಪಾತಿ ಮಾಡ್ರು ಅಂದರೆ, ಅಯ್ಯೋ 4 kg ಹಿಸ್ಕೋದ, ನಮ್ಮ ಕೈಯಲ್ಲಿ ಆಗೋದಿಲ್ಲಪ್ಪ ಅಂತಕ್ಕಂಥ ಮಾತು. ನಮ್ಮ ಅಜ್ಜನ ಕಾಲದಲ್ಲಿ ನಾವು ಕೇಳ್ತಿದ್ದಂಥ ಮಾತು ಕೇಳಿಬಿಟ್ಟು ನನಗೆ ಭಯ ಆಗೋದು. ಅಯ್ಯೋ ನಾವು ಈ ಥರ ಕೆಲಸ ಮಾಡ್ತಿದ್ರೇ ಇದೇನು ಕೆಲಸನೋ ಅಂತೀರ, ಹಾಗೆ ನೋಡಿದ್ರೆ ಈ ಥರ ಎಲ್ಲ ಮಾಡ್ತಿದ್ರಂತೆ ಅಂತ. ಸೊ ಸೊಂಟ ನೋವು, ಕುತ್ತಿಗೆ ನೋವು, ಕಾಲು ನೋವು, ಆಗೋದಿಲ್ಲ, ಓಡೋಕ್ಕಾಗೋದಿಲ್ಲ ಅಂತಕ್ಕಂಥ ಭಾವ. ಅಯ್ಯೋ ಸುಸ್ತಾಗ್ಬಿಡ್ತು ಗುರುಗಳೇ, ಬೆಳಿಗ್ಗೆನೇ ಹೇಳೋಕ್ಕೆ ಕಷ್ಟ ಗುರುಗಳೇ, ಏನು ತಿನ್ನೋದಿಲ್ಲ, ಅದೇನೋ 0 ಫಿಗರ್ ಮೇಂಟೆನೆನ್ಸ್ ಅಂತೆ ಈಗೆಲ್ಲ ಬಂದ್ಬಿಟ್ಟು. 40 kg ಮೇಲೆ ಇತ್ತು ಅಂತ ಹೇಳಿದ್ರೆ ಅದು ಬಂದು ಓವರ್ ವೆಯ್ಟ್ ಅಂತೆ. ಈ ರೀತಿ ಎಲ್ಲ ಮಾಡಿಟ್ಕೊಬಿಟ್ಟು ಆ ಹೆಣ್ಮಕ್ಳು ಅಷ್ಟೇ, ಗಂಡು ಮಕ್ಕಳು ಅಷ್ಟೇ, ಏನಮ್ಮ ಮಗು ಇನ್ನೂ ಮಾಡ್ಕೊಂಡಿಲ್ವೇನೋ ತಾಯಿ ಅಂತ ಹೇಳಿದ್ರೆ, ಅಯ್ಯೋ ಸುಮ್ಮನಿರು ಗುರುಗಳೇ ಅನ್ನತಕ್ಕಂಥದ್ದು. ಒಂದು ಪ್ರಖ್ಯಾತ ಒಂದು ನಟಿ ನೋಡಬೇಕು, 2 ಮಕ್ಕಳ ತಾಯಿ, ಏನಮ್ಮ ತುಂಬ ಖುಷಿ ಆಯಿತು, 2 ಮಕ್ಕಳ ತಾಯಿ ಅಲ್ವಾ ಅಂದರೆ, ಅಯ್ಯೋ ಆ ಥರ ಏನಾದರೂ ಮಾಡ್ಕೊಬಿಟ್ಟಿಯೇ. ಇನ್ನೊಂದು ನಟಿಗೆ ಹೇಳ್ತಾರೆ, ದತ್ತು ತೊಗೊಂಡ್ಬಿಡು, ಆ ಮಕ್ಕಳು ಮಾಡ್ಕೊಳ್ಳೋ ಕಾಟ ನಿನಗೇನು ಗೊತ್ತಿದೆ ಅಂತ. ಆ ಕಾಲದಲ್ಲಿ 12 ಮಕ್ಕಳು 16 ಮಕ್ಕಳು ಇರ್ತಿದ್ದಂಥ ಕಾಲ, ಭಯ ಗಾಬರಿ ಅನ್ನೋದೇ ಇಲ್ಲ, ಆನಂದವಾಗಿರ್ತಿದ್ರು. ಆದರೆ ಈ ಕಾಲದಲ್ಲಿ ನೋಡಿ, 2 ಮಕ್ಕಳು ತಾಯಿಗೇನೆ ಅಯ್ಯೋಯಪ್ಪ ಆ ಕಷ್ಟ ಯಾರಿಗೆ ಬೇಕು, ಸುಮ್ಮನೆ ಹಾಲು ಕೊಡಿಸೋದು, ಅದು ಮಾಡಿಸೋದು, ಇದು ಮಾಡಿಸೋದು ಅಂತಕ್ಕಂಥದ್ದು. ಸೊ ಧಾತು ವೃದ್ಧಿ ಆಗಬೇಕು, ದೇಹ ಪುಷ್ಟಿಯಾಗಿರಬೇಕು, ಗಟ್ಟಿಯಾಗಿರಬೇಕು, ಕಣ್ಣಿನಲ್ಲಿ ಆಕರ್ಷಣೆ ಇರಬೇಕು, ಮೂಳೆಗಳಲ್ಲಿ ಶಕ್ತಿ ಇರಬೇಕು, ಬೆನ್ನಿನಲ್ಲಿ ಶಕ್ತಿ ಇರಬೇಕು, ಸೊಂಟದಲ್ಲಿ ಶಕ್ತಿ ಇರಬೇಕು ಅಂದರೆ ಈ ಕೊಳವಳಿಕೆ ಗಿಡದ ಒಂದು ಬೀಜವನ್ನು, ಈ ಒಂದು ಬಾದಾಮಿ ಥರ ರಾತ್ರಿ ಹೊತ್ತು ನೆನೆಸಿಟ್ಟು ಬಿಟ್ಟು ಬೆಳಿಗ್ಗೆ ತಗೊಂಡು ಅದನ್ನು ತಿಂಡಿ ನಂತರವೋ ಇಲ್ಲ ತಿಂಡಿಗೆ ಮೊದಲಾದರೂ ಸರಿ ತಿನ್ನತಕ್ಕಂಥದ್ರಿಂದ
ಧಾತು ವೃದ್ಧಿ ಆಗುತ್ತೆ, ಖಂಡ ಪುಷ್ಟಿ ಆಗುತ್ತೆ, ದೇಹ ಪುಷ್ಟಿ ಆಗುತ್ತೆ. ಸಣ್ಣಕಿರೋರು ಕೂಡ ಸ್ವಲ್ಪ ದೇಹ ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಗಟ್ಟಿದರೆ ಒಳ್ಳೆ ಕುಸ್ತಿ ಪೈಲ್ವಾನರ ಥರ ಇರ್ತಾರೆ ಅಂತಕ್ಕಂಥ ಒಂದು ಭಾವ. ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಗುರುಜಿ, ಬಹಳ ಸೊಗಸಾಗಿ ತಿಳಿಸ್ಕೊಡ್ತಿದ್ರಿ. ಕೊಳವಳಿಕೆ ಅನ್ನೋ ಒಂದು ಅಪರೂಪದ ಗಿಡದ ವಿಶೇಷತೆಯ ಕುರಿತು ಬಹಳಷ್ಟು ಮಾಹಿತಿಯನ್ನ ಮುಂದಿನ ಒಂದು ವಿಭಾಗದಲ್ಲೂ ಕೂಡ ತಿಳಿಸ್ಕೊಡ್ತೀರಾ ಅಂತ ಭಾವಿಸ್ತೇನೆ. ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಾನ್ ಗಾಯತ್ರಿ ಅಂತ ಶ್ರೀರಂಗಪಟ್ಟಣದಿಂದ. ಗಾಯತ್ರಿ ಅವರು ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನಮ್ಮ ಬಗ್ಗೆನೇ ಕೇಳ್ಬೇಕಿತ್ತು. ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? ಹೇಳ್ತೀನಿ. 24ನೇ ತಾರೀಕು, 4ನೇ ತಿಂಗಳು, 1984. 84. ಸಮಯ ಮಂಗಳವಾರ ಬೆಳಿಗ್ಗೆ 10 ಗಂಟೆ, 9:30 10:30 ಒಳಗೆ. ಬೆಳಗ್ಗೆನಾ? ಬೆಳಗ್ಗೆ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಗಾಯತ್ರಿ ಅವರೇ. 9. 9. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ ತಾಯಿ. ಇನ್ನೊಂದ್ಸಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 24ನೇ ತಾರೀಕು, ಸರಿ 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 ಸರಿ. 4ನೇ ತಿಂಗಳು, 84, 9:30ರಿಂದ 10:30 ಒಳಗಡೆ. ಹೌದು, ಹೌದು. ಏನ್ ಕೇಳ್ಬೇಕಿತ್ತಮ್ಮ? ಯಾಕೆಂದ್ರೆ ಈ ಜಾತಕದಲ್ಲಿ ಕೇಂದ್ರಾಧಿಪತಿ ದೋಷ ಅಂತ ಹೇಳ್ತೇವೆ. ಯಾರಿಗೆ ಕೇಂದ್ರಾಧಿಪತಿ ದೋಷ ಇರುತ್ತೋ ಅಲ್ಲಿ ಯೋಗ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಅವ್ರಿಗೆ ಆಗಿರೋ ಇದೊಂದು ತೂತ್ನೆ ಇಟ್ಕೊಂಡು, ಅಯ್ಯೋ ಗುರುಜಿ ಇದು ಶಲ್ಯ ಹೋಗ್ಬಿಟ್ಟಿದೆ, ಇಷ್ಟೊಳ್ಳೆ ಶರ್ಟ್ ಇದೆ, ಇಷ್ಟೊಳ್ಳೆ ಹಾರ ಇದೆ, ಇಷ್ಟೊಳ್ಳೆ ಉಂಗುರ ಇದೆ, ಇಷ್ಟೊಳ್ಳೆ ಖಡ್ಗ ಇದೆ, ಇಷ್ಟೊಳ್ಳೆ ಪಂಚೆ ಇದೆ, ಇಷ್ಟೊಳ್ಳೆ ವೇದಿಕೆ ಇದೆ, ಅದನ್ನೆಲ್ಲ ಬಿಟ್ಬಿಟ್ಟು ಅಯ್ಯೋ ಡ್ಯಾಮೇಜ್ ಆಯ್ತು, ಅಯ್ಯೋ ಡ್ಯಾಮೇಜ್ ಆಯ್ತು ಅಂತ ಕುತ್ಕೊಂಡಿರ್ತಾರೆ. ಎಲ್ಲವನ್ನ ಕೆಡಿಸ್ಕೋತಾರೆ. ಎಲ್ಲವೂ ತೂತಾಗಿದೆ, ಎಲ್ಲವೂ ನೋವಾಗಿದೆ, ಎಲ್ಲವೂ ಒಡೆದಿದೆ. ಹಾಲು ಒಡೆದು ಮೊಸರಾಗಿ ಬಿಟ್ಟಿದೆ ಅಷ್ಟೇ ಇಲ್ಲಿ. ಹೌದಾ ಅಲ್ವಾ ತಾಯಿ? ಹೌದು ಗುರುಜಿ, ನನ್ ಮದ್ವೆ ಆಗಿ ಈಗ ಆಲ್ರೆಡಿ 7 ವರ್ಷ ಆಯ್ತು. ಇಬ್ರು ಹೆಣ್ಮಕ್ಳಿದ್ದಾರೆ. ಬಟ್ ನಮ್ಗೆ ಹೆಂಗ್ ಆಗ್ತಿದೆ ಅಂದ್ರೆ ತುಂಬಾ ಸಾಲ ಸಾಲ ಸಾಲ, ಅದೇ ಜೀವನ ಮಾಡ್ತಾ ಇದೀವಿ. ಸರಿ, ನಾವು ಹುಟ್ಟುವಾಗಲೇ ಬಹುದೊಡ್ಡ ಸಾಲವನ್ನ ಹೊತ್ತು ಬರ್ತೇವೆ, ತಂದೆ ತಾಯಿಗಳ ಋಣವನ್ನ. ಆ ಸಾಲಕ್ಕಿಂತ ದುಡ್ಡಿನ ಸಾಲ ಅನ್ನೋದು ಏನೂ ಇಲ್ಲ. ನೀವು ಟಾಟಾವನ್ನು ಕೇಳಿ, ಅವ್ರ ಕಂಪ್ನಿ ಬ್ಯಾಲೆನ್ಸ್ ಶೀಟ್ ತೆಗೆದು ನೋಡಿ ಎಷ್ಟು ಸಾಲ ಇದೆ ಅಂದರೆ ಎದೆ ಹೊಡೆದು ಹೋಗ್ತೀರಾ. ಅಂಬಾನಿಯವರ ಒಂದು ಬ್ಯಾಲೆನ್ಸ್ ಶೀಟ್ ತೆಗೆದು ನೋಡಿ, ಅದನ್ನ ನೋಡಿದ್ರೆ ಇನ್ನೂ ಗಡಗಡ ಅಂತೀರ. ಬಿರ್ಲಾ ಅವ್ರದ್ದು ತೆಗೆದು ನೋಡಿ, ಅವರೂ ಸಾಲಗಾರರೇ, ನಾನೂ ಸಾಲಗಾರನೇ. ಎಲ್ಲರಿಗೂ ಒಂದು ಸಾಲ ಇದ್ದೇ ಇರುತ್ತೆ ತಾಯಿ. ಇದ್ದಾಗ ಕೊಡೋಣಂತೆ. ನೀವೇನು ಜೂಜಾಡಿ, ಮಟ್ಕ ಆಡಿ, 2 ನಂಬರಿ ಆಡಿ, ರೇಸ್ ಆಡಿ, ಲಾಟ್ರಿ ಆಡಿ, ಕುಣಿದು ಕುಪ್ಪಳಿಸಿ ಹಾಳು ಮಾಡಿದರೆ, ಹೌದಪ್ಪ ನೀವು ಅದಕ್ಕೆಲ್ಲ ಇದು ಮಾಡಿಬಿಟ್ರಿ, ಅದರಿಂದ ನಷ್ಟ ಆಗಿದ್ದೆ ಭಯ ಬೀಳಬೇಕು, ಯೋಚನೆ ಮಾಡಬೇಕು. ಇರೋದು ಒಂದು ಹೊಟ್ಟೆ, ಅದು ಇರೋದು ಗೇಣುದ್ದ, ಅದು ತಿಂದಿರೋದು ಇಷ್ಟೇ. ಏನೋ ವ್ಯವಹಾರಗಳು, ಲೆಕ್ಕಾಚಾರಗಳು ಏರುಪೇರು ಆಗಿ ಒಂಚೂರು ನಷ್ಟ ಆಗಿದೆ. ದಟ್ಸ್ ಓಕೆ, ಫೈನ್, ಥಿಂಗ್ಸ್ ವಿಲ್ ಹ್ಯಾಪನ್. ಯಾಕೆ ಆತಂಕ ಪಡ್ತೀರಾ? ಏನೂ ಆಗೋದಿಲ್ಲ. ಏನೂ ಆಲೋಚನೆ ಮಾಡಬೇಡಿ. ತುಂಬ ವಿಶೇಷವಾಗಿ ಕುಟುಂಬದಲ್ಲಿ ಹಣಕಾಸು ಸಮಸ್ಯೆಗಳು ಬಂದಾಗ ಕೆಲವೊಂದು ಪರಿಹಾರಗಳನ್ನು ಆಗಾಗ ಹೇಳ್ತಿರ್ತೇನೆ. ಪೇಪರು ಪೆನ್ಸಿಲ್ ತಗೊಳ್ರೋ, ಬರೆದಿಟ್ಕೊಳ್ರೋ ತಾಯಿ, ಅದೇ ಸಮಸ್ಯೆಗೆ ಆದಷ್ಟು ಮತ್ತೆ ತಲೆಗೆ ಹಾಕ್ಕೋಬೇಡಿ, ಏನು ಯೋಚನೆ ಮಾಡಬೇಡಿ ಅಂತ. ನಿಮಗೆ ಬಲವಿರುವ ಜಾತಕ, ಮನೆಯಲ್ಲೇ ಏನಾದರೂ ಟ್ಯೂಷನ್ ಮಾಡೋದು, ಒಂದು ಬೋಟಿಕ್ ನಡೆಸೋದು, ಒಂದು ಚೈಲ್ಡ್ ಪ್ಲೇ ಹೋಮ್ ನಡೆಸೋದು, ಏನಾದರೂ ಒಂದು ಕನ್ಸಲ್ಟೆನ್ಸಿ ನಡೆಸೋದು, ಕೆಲಸಕ್ಕೆ ಹೋಗೋದು, ಏನಾದರೂ ಒಂದು ಮಾಡುತ್ತಾ ನಿನಗಂತ ಒಂದು ಯೋಗದ ಜಾತಕ, ನೀನು ನಿಂತು ಹೋರಾಟ ಮಾಡಿ ಎಲ್ಲವನ್ನ ಸರಿಪಡಿಸಿಕೊಳ್ಳುವ ಶಕ್ತಿ ಇರತಕ್ಕಂಥ ಜಾತಕ ಇದು. ಆತಂಕವೇ ಪಡಬೇಡಿ. ಮಿಥುನ ಲಗ್ನ, ಗುರು 12ನೇ ಮನೆ. ಈಗ ಖಂಡಿತ ಎಲ್ಲ ಏರುಪೇರಿನ ಥರ ಕಾಣಿಸ್ತಕ್ಕಂಥದ್ದು. ಅದರಲ್ಲೂ ನಿಮಗೀಗ ಆ ಬಾಧಕ ದಶೆಯೇ, ಗುರುದಶೆಯೇ ನಡೀತಿರ್ತಕ್ಕಂಥ ಒಂದು ಭಾವ. ಅದರಿಂದಲೇ ಇಷ್ಟು 2009ರಿಂದ ಒಂದಾದ ಮೇಲೆ ಒಂದರಂತೆ ಸಮಸ್ಯೆ ಒಳ್ಳೆ ಹೊರೆ ಥರ ಅನ್ಕೋಬಿಟ್ಟಿದ್ದೀರಾ. ಎಲ್ಲ ತಿಳಿಯಾಗುತ್ತೆ. ಆದಷ್ಟು ಗುರು ಶಾಂತಿ ಮಾಡಿಸಿಕೊಳ್ಳಿ. ಬಾಬಾ ದೇವಸ್ಥಾನಗಳಿಗೆ ಗುರುವಾರಗಳನ್ನು ಹೋಗ್ಬಿಟ್ಟು ತಿಂಗಳು ಒಂದು ಗುರುವಾರವಾದರೂ ಒಂದು 12 ಜನಕ್ಕೆ ಮನೆಯಲ್ಲೇ ಮಾಡಿದ ಏನಾದರೂ ಒಂದು ಸಿಹಿ ಭಕ್ಷ್ಯವನ್ನು ತಗೊಂಡು ಹೋಗಿ ಬಾಬಾ ದರ್ಶನ ಮಾಡಿ ಯಾರಿಗಾದರೂ ಹಂಚ್ತಾ ಬನ್ನಿ. ತುಂಬ ಒಳ್ಳೆಯದಾಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಗಾಯತ್ರಿ ಅವರೇ, ಧನ್ಯವಾದಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ತಾವು ಕರೆಯನ್ನ ಮಾಡಿದ್ದಕ್ಕಾಗಿ. ಹಾಗೆ ವೀಕ್ಷಕರೇ, ಇವತ್ತು ವಿಜಯವಾಣಿ ಪತ್ರಿಕೆಯನ್ನ ಓದಿದ್ರಾ?
ಓದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೊಂಡು ಓದಿ. ಯಾಕೆ ಹೇಳಿ, ನಮ್ಮ ಓಂಕಾರ ಗುರೂಜಿಯವರು ವಿಶೇಷವಾಗಿ ದಿನ ಭವಿಷ್ಯವನ್ನ ಪ್ರತಿದಿನವೂ ಬರೀತಾ ಇದ್ದಾರೆ. ಬಹಳ ಒಂದು ಸೊಗಸಾದ ಒಂದು ಪತ್ರಿಕೆ ಮೂಡಿ ಬರ್ತಿದೆ. ಜೊತೆಗೆ ಗುರೂಜಿಯವರು ನಿಮ್ಮ ಪ್ರಶ್ನೆಗೆ ಪರಿಹಾರವನ್ನ ಪತ್ರದ ಮುಖೇನಾನೇ ತಿಳಿಸ್ತಾರೆ ಅಂತ ಹೇಳ್ತಾ, ಬನ್ನಿ ಗುರೂಜಿಯವರು ಈಗ ಏನ್ ಹೇಳ್ತಾರೆ ಕೇಳ್ಬಿಡೋಣ. ಗುರೂಜಿ ಈಗ ಏನ್ ತಿಳಿಸ್ತಾ ಇದ್ದೀರಾ? ಖಂಡಿತ ವಿಜಯವಾಣಿ ಪತ್ರಿಕೆಯಲ್ಲಿ ನಮ್ಮ ಒಂದು ಜ್ಯೋತಿಷ ಅಂಕಣ ಬರ್ತಿದೆ. ಇವತ್ತು ನೋಡಿ, ನೀವು ನಂಬೋದಿಲ್ಲ, ಪತ್ರಿಕೆ ಬಂದು 1 ವರ್ಷನೂ ಆಗಿಲ್ಲ, ಆಲ್ರೆಡಿ ಕನ್ನಡದ ನಂಬರ್ 3rd ಪೊಸಿಷನಲ್ಲಿರ್ತಕ್ಕಂಥ ಒಂದು ಪತ್ರಿಕೆ ಆಗಿಬಿಡ್ತಿದೆ. ಈ ವಿಜಯವಾಣಿ ಬಂದು ವಿಜಯ ಸಂಕೇಶ್ವರ್ ಸರ್ದು. ಮೊದಲು ಅವರು ವಿಜಯ ಕರ್ನಾಟಕ ಅವರೇ ಮಾಡಿದ್ದು, ಆನಂತರ ಮಾರಿಬಿಟ್ರು. ಅದನ್ನು ನಂಬರ್ 1 ಮಾಡಿದ್ಮೇಲೆ ಅವ್ರಿಗೊಂದು ಕೆಲವೊಂದು ಅಭ್ಯಾಸಗಳಿದೆ, ನಿಜವಾಗ್ಲೂ ಅದು ಕಿಕ್ಕು ಕೊಡ್ತಕ್ಕಂಥ ಅಭ್ಯಾಸ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಅದನ್ನು ಸಾಧನೆ ಮಾಡದೆ ಬಿಡೋದಿಲ್ಲ. ಸಾಧನೆ ಮಾಡಿದ್ಮೇಲೆ ಅದಕ್ಕೆ ಇಟ್ಸ್ ಓಕೆ ಫೈನ್ ಅನ್ನತಕ್ಕಂಥ ಒಂದು ಭಾವ ಬಂತು. ನಂಬರ್ 1 ಸೇಲ್ ಮಾಡಿದ್ರು, ಇನ್ನೂ ಒಂದು ಹೊಸದು ಮಾಡ್ತೀನಿ, ಅದನ್ನು ತೋರಿಸ್ತೇನೆ ಅಂತ ಆಲ್ರೆಡಿ ಎಷ್ಟೋ ದಿನಪತ್ರಿಕೆಗಳಿದೆ. ಅವುಗಳಲ್ಲಿ ಮತ್ತೆ ವರ್ಷಗಟ್ಟಲೆ ದಶಕಗಟ್ಟಲೆ ನ್ಯೂಸ್ ಪೇಪರ್ಸ್ ಬರ್ತಿದೆ. ಬಂದು 1 ವರ್ಷ ಆಗಿಲ್ಲ, ಆಲ್ರೆಡಿ ವಿಜಯವಾಣಿ ಬಂದು 3rd ಪೊಸಿಷನ್ ಬಂದಿದೆ ಅಂದರೆ ನೀವು ಯೋಚನೆ ಮಾಡಿ ನೋಡ್ಬೋದು ಅವರ ತಾಕತ್ತೇನು, ಅವರ ಒಂದು ಕಾರ್ಯಕ್ಷಮತೆ ಏನು ಅನ್ನತಕ್ಕಂಥದ್ದು. ನಿಜವಾಗ್ಲೂ ಖುಷಿ ಅನಿಸುತ್ತೆ. ಆ ಪೇಪರ್ಗೆ ನಾನು ಒಂದು ಪುಟ್ಟದಾಗಿ ಜ್ಯೋತಿಷ ಅಂಕಣ ಬರೀತಿರ್ತಕ್ಕಂಥದ್ದು. ನೀವು ಕೂಡ ಪ್ರತಿನಿತ್ಯ ದಿನ ಭವಿಷ್ಯ ಇಲ್ಲಿ ಸಿಗ್ತಿಲ್ಲ ನೋಡಲಿಕ್ಕೆ, ಓದಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ಅಲ್ಲಿ ನಿಮಗೆ ವಿಜಯವಾಣಿನಲ್ಲಿ ಸಿಗ್ತಕ್ಕಂಥದ್ದು. ಅಲ್ಲೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಕೊಂಡು ಓದಿ, ಒಳ್ಳೆಯದಾಗಲಿ. ಇರಲಿ, ಇವತ್ತಿನ ದಿನ ಭವಿಷ್ಯಕ್ಕೆ ಬರೋಣ. ಮೊದಲಿಗೆ ಮೇಷರಾಶಿ. ಇವತ್ತು ಶತಭಿಷ ನಕ್ಷತ್ರ, ಬುಧವಾರ, ನಂದನನಾಮ ಸಂವತ್ಸರೆ, ಶುಕ್ಲ ಪಕ್ಷದ ಅಷ್ಟಮಿ ತಿಥಿ, ವ್ಯಾಘಾತ ಯೋಗ, ಭವಕರ. ಶುಕ್ಲ ಪಕ್ಷ ಅಷ್ಟಮಿ ಅಂತ ಹೇಳಿದ ತಕ್ಷಣವೇ ಕೆಲವೊಂದು ದೇವಿ ದೇವಸ್ಥಾನಗಳಲ್ಲಿ, ಅದರಲ್ಲೂ ಇವತ್ತು ಶತಭಿಷ ನಕ್ಷತ್ರ, ರಾಹು ನಕ್ಷತ್ರ, ದೇವಿ ದೇವಸ್ಥಾನಗಳಲ್ಲೆಲ್ಲಾದರೂ ವಿಶೇಷ ಪೂಜೆಗಳಿರ್ತವೆ, ಅಭಿಷೇಕಗಳಿರ್ತವೆ, ಹೋಮಗಳಿರ್ತವೆ, ಯಜ್ಞಗಳಿರ್ತವೆ, ಯಾಗಗಳಿರ್ತವೆ. ಆದಷ್ಟು ಪ್ರಯತ್ನ ಮಾಡಿ, ಒಳ್ಳೆಯದಾಗ್ತಕ್ಕಂಥದ್ದು. ಯಾಕಂದರೆ ಕರೆಕ್ಟಾಗಿ ಇವತ್ತೊಂದು ತಿಂಗಳಿಗೆ ಪ್ರಳಯ ಆಗುತ್ತೆ. ಹಾಗಂತ ಯಾರೋ ಬುರುಡೆ ದಾಸೆಯರು ಬುರುಡೆ ಬಿಡ್ತಾ ಕೂತಿದ್ದಾರೆ ಅಷ್ಟೇ. ಆ ಬುರುಡೆ ನಾನು ಹೇಳೋದಿಲ್ಲ, ಆ ಆತಂಕ ಆದರೂ ಹೋಗಲಿ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾನೆ. ಆ ಬುರುಡೆ ದಾಸೆಯರು ಮಾತು ಕೇಳ್ತಾ, ತಲೆ ಕೆಡಿಸ್ಕೊಳ್ತಾ, ಎಲ್ಲ ಮನಸ್ಸಿನ ನೆಮ್ಮದಿ ಕೆಡಿಸ್ಕೊಳ್ತಾ ಏನೇನೋ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಪಾಟಿಗೆ ನೆಮ್ಮದಿಯಾಗಿ ಪ್ರೀತಿ ಮಾಡಿ ನಿಮ್ಮ ಕೆಲಸ ಮಾಡ್ಕೊಳ್ತಾ ಹೋಗಿ. ಇವತ್ತಿನ ಒಂದು ಭವಿಷ್ಯ ನೋಡಿಬಿಡೋಣ. ರಾಹು ನಕ್ಷತ್ರ ಪ್ರಭಾವ. ಮೇಷರಾಶಿ, ಮೇಷಲಗ್ನ, 11ನೇ ಮನೆಯ ಚಂದ್ರ, ಶತ್ರು ನಿರ್ನಾಮ. ಏನಾದರೂ ಕೋರ್ಟು ಕಟಕಟಲೆಯ ಸಮಸ್ಯೆಗಳಿದ್ದರೆ ಮಾತುಕತೆಯ ಮೂಲಕ, ವಾದಗಳೇನಾದರೂ ಇದ್ದರೆ ಪರಿಹಾರಗಳು ಮಾಡಿಕೊಳ್ಳತಕ್ಕಂಥ ಒಂದು ಅದ್ಭುತವಾದ ದಿನ. ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಏನಾದರೂ ಗುಪ್ತಚರ ಇಲಾಖೆ, ಆಮದು ರಫ್ತು, ಮೆಡಿಸಿನ್ಸು, ಕೆಮಿಕಲ್ಸು, ಫರ್ಟಿಲೈಸರ್ಸು, ಏವಿಯೇಷನ್ ಇಂಡಸ್ಟ್ರಿ, ಈ ಫ್ಲೈಟ್ಸು, ಟ್ರಾನ್ಸ್ಪೋರ್ಟು, ಟ್ರಾವೆಲ್ಸು, ಟೂರ್ಸು, ಇಂಥವುಗಳಲ್ಲಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿ, ಸ್ಥಾನ, ಮಾನ, ಗೌರವ. ಅದರಲ್ಲೂ ಆಟಗಾರರಿಗೆ, ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ, ರಾಹು ಅಂದ್ರೆ ಬಾಹ್ಯ ಆಟಗಾರರು, ಬಾಡಿ ಬಿಲ್ಡರ್ಸ್, ಫಿಸಿಕಲಿ ವೆರಿ ಸ್ಟ್ರಾಂಗ್ ಅಂತವೆ, ಅಂತಹವರಿಗೆ ತುಂಬ ಸನ್ಮಾನ, ಗೌರವ ದೊರಕತಕ್ಕಂಥ ಒಂದು ದಿನ. ವೃಷಭ ರಾಶಿ, ವಿಶೇಷವಾದಂಥ ಅಭಿವೃದ್ಧಿ. ರಾಜಕೀಯದಲ್ಲಿ ಏನಾದರೂ ಇದ್ದರೆ, ಏನಾದರೂ ದೊಡ್ಡ ದೊಡ್ಡ ಹಣಕಾಸು ಸಂಸ್ಥೆಗಳೇನಾದರೂ ನಡೆಸ್ತಿದ್ರೆ, ಏನಾದರೂ ನ್ಯಾಯಾಂಗ, ರಾಜ್ಯಾಂಗ, ಕಾರ್ಯಾಂಗ ಇಂಥ ಒಂದು ಡಿಪಾರ್ಟ್ಮೆಂಟ್ಸಲ್ಲಿದ್ದರೆ, ತೆರಿಗೆ ಇಲಾಖೆ, ಏನಾದರೂ ಇನ್ಕಮ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್, ಲೋಕಾಯುಕ್ತ ಇಂಥ ಒಂದು ಇಲಾಖೆಗಳಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರಿಗೆ ವಿಶೇಷವಾದಂಥ ಸ್ಥಾನ, ಗೌರವ ದೊರೆಯತಕ್ಕಂಥ ಒಂದು ದಿನ. ಬಲಾಢ್ಯ ದಿನಪ್ಪ ವೃಷಭ ರಾಶಿಗೆ. ಎನಿಥಿಂಗ್ ಇಸ್ ಅಚೀವಬಲ್, ಏನು ಯೋಚನೆ ಮಾಡಬೇಡಿ. ಮಾತುಕತೆ ವಿಚಾರಗಳು ಮಾತ್ರ ಒಂಚೂರು ಏರುಪೇರು. ಸಪ್ತಮದಲ್ಲಿ ರಾಹು ಕುಳಿತಿರೋದ್ರಿಂದ ಕುಜುರ್ ಮನೆಯಲ್ಲಿ ಒಂಚೂರು ಸಂಗಾತಿ ಜೊತೆ ಇಲ್ಲ ಸಂಗಾತಿಯ ಆರೋಗ್ಯದ ವಿಚಾರದಲ್ಲಿ ನೋವು ತಿಂತೀರಷ್ಟೇ. ಮಿಥುನ ರಾಶಿ, ಭಾಗ್ಯಸ್ಥಾನದ ಚಂದ್ರ ರಾಹು ಪ್ರಭಾವದಲ್ಲಿ ಒಳಪಟ್ಟಿರೋದ್ರಿಂದ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು, ಇಲ್ಲ ತಂದೆ ಜೊತೆ ಭಿನ್ನಾಭಿಪ್ರಾಯಗಳಾಗ್ತಕ್ಕಂಥದ್ದು, ತಂದೆಗೆ ಸಂಬಂಧಪಟ್ಟಂಥ ಭೂಮಿ ವಿಚಾರಗಳಿಗೆ ಆಸ್ತಿ ಕಲಹಗಳು, ಕದನಗಳು, ಕೋರ್ಟ್ ಮೆಟ್ಟಲು ಹತ್ತತಕ್ಕಂಥದ್ದು, ಇಲ್ಲ ಭೂಮಿ ಕೊಂಡುಕೊಳ್ಳೋದು, ಸ್ಥಿರಾಸ್ತಿ ಖರೀದಿಗೋಸ್ಕರ ಓಡಾಟ, ಉದ್ಯೋಗದಲ್ಲಿ ಸ್ವಲ್ಪ ಎಳೆದಾಟ, ಪರಸ್ಥಳ, ಇವುಗಳ ಒಂದು ಛಾಯೆ ಇರುತ್ತೆ.
ಖಡ್ಗ ರಾಶಿ ಸ್ವಲ್ಪ ಆರೋಗ್ಯ, ಗುಪ್ತ ಶತ್ರುಗಳು, ಗುಪ್ತ ತೊಂದರೆಗಳು, ಗುಪ್ತ ಕಾಟಗಳು ಕಾಣಿಸ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಅಷ್ಟಮದಲ್ಲಿದ್ದಾನೆ ಚಂದ್ರ, ರಾಹು ಪ್ರಭಾವ. ಮಕ್ಕಳಿಂದ, ಮಕ್ಕಳ ಶುಭ ಕಾರ್ಯಕ್ಕೆ, ಮಕ್ಕಳ ವಿವಾಹಾಧಿಕಾರಕ್ಕೆ, ಮಕ್ಕಳ ವ್ಯಾಸಂಗಕ್ಕೆ, ಮಕ್ಕಳ ಉನ್ನತ ಅಭಿವೃದ್ಧಿಗೋಸ್ಕರ, ಮಕ್ಕಳು ಎಲ್ಲೋ ದೂರ ಹೋಗ್ತಿದ್ದಾರೆ, ನಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ, ಈ ಥರದ್ದು ಏನೋ ಒಂದು ಭಯ, ಭೀತಿ, ಆತಂಕ, ಮುಂದಕ್ಕೆ ಹೇಗೆ ಅವ್ರಿಗೆ ಸೆಟಲ್ ಮಾಡಿಸ್ತೀವ, ಈ ಥರದ್ದು ಏನೋ ಒಂದು ಆಲೋಚನೆಯಿಂದ ಬಾಧೆ ಪಡ್ತಕ್ಕಂಥದ್ದು ಆಗುತ್ತೆ. ಸಿಂಹರಾಶಿ ಸಪ್ತಮದ ಚಂದ್ರ ಸಂಗಾತಿಗೋಸ್ಕರ, ಪಾಲುದಾರಿಕೆಗೋಸ್ಕರ, ವ್ಯವಹಾರಗಳಿಗೋಸ್ಕರ, ಪ್ರಯಾಣಕ್ಕೋಸ್ಕರ, ಮಾತುಕತೆಗೋಸ್ಕರ ವಿಪರೀತ ಖರ್ಚುಗಳಾಗ್ತಕ್ಕಂಥದ್ದಾಗುತ್ತೆ. ನ್ಯಾಯಾಂಗ ಇಲಾಖೆಯಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ನಿಮ್ಮ ವಿರುದ್ಧ ಹಾಕ್ತಕ್ಕಂಥದ್ದು, ಇಲ್ಲ ನ್ಯಾಯಾಂಗ ತನಿಖೆಗಳೇನಾದರೂ ಇದ್ದರೆ ನಿಮ್ಮ ವಿರುದ್ಧ ಬೀಸ್ತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ. ಸ್ವಲ್ಪ ಸಂಗಾತಿ ವಿಚಾರದಲ್ಲೋ ಮಾತುಕತೆ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಸುಮ್ಮನಿದ್ಬಿಡಿ, ಸೈಲೆಂಟ್ ಆಗಿದ್ದರೆ ಒಳ್ಳೆಯದು. ತುಂಬ ಬ್ಯಾಕ್ ಪೇನ್ ಕಾಣಿಸ್ಕೊಳ್ತಕ್ಕಂಥದ್ದು, ತುಂಬ ನಿಮ್ಗೇನಾದರೂ ಡ್ರೈವಿಂಗ್ ಕೆಲಸ ಮಾಡ್ತಿದ್ರೆ, ರಾಹು ಅಂದರೆ ಡ್ರೈವರ್ಸ್ ಅಂತ ಕೂಡ ಹೇಳ್ತೇವೆ, ಆ ಶಕ್ತಿ ಇರುತ್ತೆ ನೋಡಿ. ಡ್ರೈವರ್ಸ್ಗಳನ್ನು ಗಮನಿಸಿ ನೋಡಿ, ರಾತ್ರಿ ಹಗಲು ಓಡಿಸ್ತಿರ್ತಾರೆ, ಅದು ಏನು ಶಕ್ತಿನೋ ಅಪ್ಪ. ಅದಷ್ಟು ದೂರದ್ದು ನಾನು ರಾತ್ರಿ ಹೊತ್ತು ಓಡಿಸ್ತಿದ್ರೆ ಕಾಣಿಸೋದೇ ಇಲ್ಲ ನನಗೆ. ಅವು ಎದುರುಗಡೆ ಲೈಟ್ ಫೋಕಸ್ ಹೊಡೆದು ಬಿಡ್ತು ಅಂದರೆ ಭಯ. ಸಿಟಿನಲ್ಲಿ ಬಿಟ್ಟು ಹೈವೇನಲ್ಲಿ ನಾನು ಓಡಿಸೋಕ್ಕೆ ಹೋಗೋದಿಲ್ಲ. ನಾನು ಡ್ರೈವರ್ಸ್ ನೋಡಬೇಕು ಏನು ಅದ್ಭುತವಾಗಿ ಓಡಿಸ್ತಾರೋ. ಅಷ್ಟು ದೂರದ್ದು ನನಗೆ ಇಲ್ಲೇ ಕಣ್ಮುಚ್ಕೊಬಿಟ್ಟಿರ್ತೀನೇನೋ. ಆ ಒಂದು ಶಕ್ತಿ ರಾಹು ಪ್ರಭಾವ ಅಂತ ಹೇಳ್ತೇವೆ. ಸ್ವಲ್ಪ ಸಿಂಹರಾಶಿಯ ಡ್ರೈವರ್ಸ್, ಈ ಮಂಜುನಾಥ್, ಮೋಹನ್ ಅನ್ನತಕ್ಕಂಥವ್ರು, ಮಣಿ ಅಂತಕ್ಕಂಥವ್ರು, ಮನು ಅನ್ನತಕ್ಕಂಥವ್ರು ಸ್ವಲ್ಪ ಇವತ್ತು ಈ 2 ವೀಲರೋ 4 ವೀಲರೋ ಆಟೋ ಡ್ರೈವರ್ಸೋ ಒಂಚೂರು ಎಚ್ಚರಿಕೆ ಇರಬೇಕು. ಎಲ್ಲಾದರೂ ಕಿರಿಕಿರಿನೋ, ಪೊಲೀಸ್ದಿಂದ ಏನಾದರೂ ಪೆನಾಲ್ಟಿಯೋ ಈ ಥರದ್ದು ಒಂದು ಛಾಯೆ ಆಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಗುರುಜಿ, ಈಗ ಒಂದು ಪತ್ರವನ್ನ ನೋಡೋಣವಾ ಗುರುಜಿ? ಸುಂಕದಕಟ್ಟೆಯಿಂದ ಸಾವಿತ್ರಮ್ಮ ಅನ್ನೋರು ಬರೀತಿದ್ದಾರೆ, ಅವರ ಮಗನಾದ ರಾಜಶೇಖರ್ ಬಗ್ಗೆ ಕೇಳಬೇಕು ಅಂತ. ಹುಟ್ಟಿದ ದಿನಾಂಕ 9/1/92 ರಾತ್ರಿ 12:30 ಅಂತ ಹೇಳಿದ್ದಾರೆ. 12:30 ಮೇಲೆ ಅಂತ ತಿಳಿಸಿದ್ದಾರೆ ಗುರುಜಿ. ಅವರ ಸಮಸ್ಯೆ ಏನಂದ್ರೆ, ನಮ್ಮ ಯಜಮಾನ್ರ ಹತ್ರ ಅವ್ನು ಚೆನ್ನಾಗೇ ಇರ್ತಾನೆ ಗುರುಜಿ, ಯಾಕೋ ನನ್ ಕಂಡ್ರೇನೆ ಕೋಪ. ನಾನು ಒಳ್ಳೇದಕ್ಕೆ ಬುದ್ಧಿ ಮಾತು ಹೇಳಿದ್ರು ಕೂಡ ಅವನು ತಪ್ಪಾಗಿ ಅರ್ಥ ಮಾಡ್ಕೊಂಡು ಯಾವಾಗ್ಲೂ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾನೆ ಇರ್ತಾನೆ. ಇದು 3ನೇ ಸಲ ಮನೆ ಬಿಟ್ಟು ಹೋಗಿರೋದು, ಬಂದೇ ಇಲ್ಲ, 3 ತಿಂಗಳಾಗಿದೆ. ಯಾವಾಗ ಬರ್ತಾನೆ ಗುರುಜಿ? ಯಾಕೋ ಟೈಮ್ ಸರಿ ಇಲ್ವಾ? ಯಾಕೆ ಹೀಗೆ ಆಡ್ತಿದ್ದಾನೆ ಅಂತ ಕೇಳ್ತಿದ್ದಾರೆ. ನೋಡಿ ಎಷ್ಟು ವಿಚಿತ್ರ. ಪ್ರತಿಯೊಂದು ಒಂದು ವೈಬ್ರೇಷನಲ್ಲೇ ನಡೆಯೋದು. ಇಟ್ಸ್ ಎ ಪ್ಯೂರ್ ಕೋಇನ್ಸಿಡೆನ್ಸ್ ಅಂತೂ ಸಾಧ್ಯವೇ ಇಲ್ಲ. ನಾವಿಲ್ಲೇ ಹೋಗಬೇಕು, ಇಂಥದ್ದೇ ಮಾಡಬೇಕು, ಇಂಥದ್ದೇ ತಿನ್ನಬೇಕು, ಇಂಥವ್ರ ಮನೆ, ಇವರೇ ಅಮ್ಮ, ಇವರೇ ಅಪ್ಪ, ಇವರೇ ಸ್ನೇಹಿತ, ಇವರೇ ಸಂಗಾತಿ, ಯಾರ್ಯಾರೋ ನಮ್ಮ ಜೀವನದಲ್ಲಿ ಬರಲಿಕ್ಕೆ ಆಗೋಲ್ಲ. ನೋಡಿ ಎಷ್ಟು ಕಾಕತಾಳೀಯ ಅಂತ ನೀವು ಅನ್ಕೋಬೋದು. ನಾನು ಹೇಳ್ತೇನೆ ಇಟ್ಸ್ ಪ್ಯೂರ್ ಸೈನ್ಸ್ ಅಂತ. ಜ್ಯೋತಿಷ್ಯವೆನ್ನುವುದು ಒಂದು ವಿಜ್ಞಾನ. ಇವತ್ತು ಶತಭಿಷ ನಕ್ಷತ್ರ, ನಿಮ್ಮ ಮಗ ಹುಟ್ಟಿರೋದು ಶತಭಿಷ ನಕ್ಷತ್ರವೇ. ಕುಂಭರಾಶಿ, ಈ ಕುಂಭರಾಶಿ ಶತಭಿಷ ನಕ್ಷತ್ರದವರಿಗೆಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಅದು ತಾಯಿ ಹತ್ರ, ಇಲ್ಲ ತಂದೆ ಹತ್ರ, ಇಲ್ಲ ಮನೆ ಬಿಟ್ಟು ಹೋಗೋವಂಥ ಒಂದು ಸಮಸ್ಯೆ ಕನ್ಫರ್ಮ್ ಲೈಫ್ನಲ್ಲಿ ಆಗಲೇಬೇಕು. ಅಲ್ಲೇನೋ ಒಂದು ಬಿರುಗಾಳಿ, ಎಲ್ಲೂ ಹೋಗಲ್ಲ ಅಂಬ ಅಂತ ವಾಪಸ್ ಬರ್ತಾನೆ, ತಲೆ ಕೆಡ್ಸ್ಕೋಬೇಡಿ. ಅದರಲ್ಲೂ ಅವನ ಜಾತಕದಲ್ಲಿ 6ನೇ ಭಾವದಲ್ಲಿ ಕುಳಿತಿರ್ತಕ್ಕಂಥ ಒಂದು ಚಂದ್ರ. ಯಾವಾಗ 6ನೇ ಮನೆ 8ನೇ ಮನೆ ಅಂತ ಚಂದ್ರ ಬರ್ತಾನೋ ಆಟೋಮ್ಯಾಟಿಕಲಿ ತಾಯಿ ವಿಚಾರದಲ್ಲಿ ಏನೋ ನೋವು, ಸಂಕಟ, ಒದ್ದಾಟವನ್ನು ನೋಡ್ತಕ್ಕಂಥದ್ದಾಗುವುದು. ಇದು ಈ ಜಾತಕದಲ್ಲಿದೆ. ಗುರು ಬೇರೆ ವಕ್ರ, ಅವನಿಗೆ ಯಾವಾಗಲೂ ಮನೆ ಬಿಟ್ಟು ಹೋಗೋದು. ನೋಡಿ, ಕನ್ಯಾ ಲಗ್ನ ಸುಖಕಾರಕ, ಮಾತೃಕಾರಕ, ಸ್ಥಾನಕಾರಕ, 12ನೇ ಮನೆಯಲ್ಲಿ ವಕ್ರ. ಸೊ ತಾಯಿಯಿಂದ ದೂರ ಹೋಗಬೇಕು. ಆ ತಾಯಿ ಕಾರಕ ಚಂದ್ರನು 6ನೇ ಮನೆ, ಆ 4ನೇ ಮನೆ ಗುರುನು 12ನೇ ಮನೆ. ಸೊ ಆಟೋಮ್ಯಾಟಿಕಲಿ ಅಲ್ಲೇನೋ ತಾಯಿ ವಿಚಾರದಲ್ಲಿ, ಕುಟುಂಬ ವಿಚಾರದಲ್ಲಿ, ವಿದ್ಯಾ ವಿಚಾರದಲ್ಲಿ ಏನೋ ಒಂದು ಕಿರಿಕಿರಿ, ಬೇಸರ, ಮುನಿಸು ಬಂದು ಹೊರಗಡೆ ಹೋಗ್ತಕ್ಕಂಥದ್ದಾಗುತ್ತೆ. ಇವತ್ತು ನಾಳೆನಲ್ಲೇ ಗೊತ್ತಾಗುತ್ತೆ. ಯಾಕೆ ಆತಂಕ ಪಡ್ತೀರಾ? ಮ್ಯಾಕ್ಸಿಮಮ್ 6 ದಿನ 6 ವಾರದಲ್ಲಿ ಮನೆಗೆ ಬರ್ತಾನೆ. ಸುಮ್ಮನಿದ್ಬಿಡಿ. ಅವನನ್ನು ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ನೀವ್ಯಾಕೆ ಬದಲಾಯಿಸ್ಲಿಕ್ಕೆ ಹೋಗ್ತೀರಾ? ನೀವೇ ಬದಲಾಗಿಲ್ಲಂತೆ. ಆದಷ್ಟು ಮನೆ ಹತ್ರನೇ ಒಂದು ದೇವಿ ದೇವಸ್ಥಾನ ಇರಬೇಕು ತಾಯಿ. ಅಲ್ಲಿ ಮೊಸರನ್ನು ಕೊಟ್ಟು ಅಭಿಷೇಕಕ್ಕೆ ಕೊಡ್ತಾ ಬನ್ನಿ ಪ್ರತಿ ಮಂಗಳವಾರ. ಮನೆಯಲ್ಲಿ ಆಗ್ತಿರ್ತಕ್ಕಂಥ ಅಂಧಕಲಹ, ಅಲ್ಲೋಲ ಕಲ್ಲೋಲ ಒಂಚೂರು ಹಿಡಿತಕ್ಕೆ ಬರ್ತಕ್ಕಂಥದ್ದಾಗುತ್ತೆ. ಸಮಾಧಾನ ಆಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಸಾವಿತ್ರಮ್ಮ ಅವರೇ, ಧನ್ಯವಾದಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಪತ್ರವನ್ನ ಬರೆದಿದ್ದಕ್ಕಾಗಿ. ಖುಷಿ, ಈಗ ಮುಂದಿನ ರಾಶಿ ಕುರಿತು ತಿಳಿಸ್ತೀರಾ? ಕನ್ಯಾ ರಾಶಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ. ಏನಾದರೂ ಒಂದು ಮನಸ್ಸಿಗೆ ಬೇಸರ ಆಗೋದು, ಉಸಿರು ಇಟ್ಕೊಳ್ಳೋದು, ಗಾಳಿ ಇಟ್ಕೊಳ್ಳೋದು, ಸೊಂಟ ಇಟ್ಕೊಳ್ಳೋದು,
ಕುತ್ತಿಗೆ ಹಿಡ್ಕೊಳ್ಳೋದು, ಈ ರೀತಿ ಏರುಪೇರುಗಳಾಗ್ತಕ್ಕಂಥದ್ದು, ಮಕ್ಕಳಿಗೋಸ್ಕರ ತಾಯಿಗೋಸ್ಕರ ಏನೋ ಒಂದು ಬೇಸರದ ಪ್ರಸಂಗಗಳು ನಡೀತಕ್ಕಂಥದ್ದು ಆಗುತ್ತೆ. ಮುಖ್ಯ ನಿರ್ಧಾರಗಳು ತೆಗೆದುಕೊಳ್ಳುವಂತಹ ದಿನವಲ್ಲ. ಶತ್ರು ಪಲಾಯನ ಆಗ್ತಾನೆ. ಭೂಮಿ, ಮನೆ, ವಾಹನ, ಸ್ಥಿರಾಸ್ತಿಕದ ಒಂದು ಕೊಂಡುಕೊಳ್ಳೋದ್ರಲ್ಲಿ ವಿಶೇಷವಾದ ಲಾಭ ಪಡಿತಕ್ಕಂಥದ್ದಾದರೂ ನಿಮ್ಮ ಕಲಹ ಕದನ ಪ್ರವೃತ್ತಿಯ ಒಂದು ಇದರಿಂದಾಗಿ ಏನಾದರೂ ಒಂದು ನಷ್ಟ ಪಡ್ಕೊಳ್ಳೋದು ಆಗ್ಬಿಡುತ್ತೆ. ತುಲಾ ರಾಶಿ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆ ಆಗಿರಬೇಕು. ತುಲಾ ರಾಶಿಯ ಅಫಿಷಿಯಲ್ಸ್ಗೆ ಒಳ್ಳೆ ಅವಾರ್ಡ್ಸು, ಒಳ್ಳೆ ರೆಸ್ಪೆಕ್ಟಬಲ್ ಪೊಸಿಷನ್ಸು, ಏನಾದರೂ ಒಂದು ಸರ್ಕಾರದಿಂದ ಸನ್ಮಾನ ಬರ್ತಕ್ಕಂಥದ್ದು, ಮನೆಯಲ್ಲಿ ಮಕ್ಕಳ ಶುಭ ಕಾರ್ಯಗಳಿಗೆ ಪ್ರಗತಿ ಆಗ್ತಕ್ಕಂಥದ್ದು, ಮಕ್ಕಳಿಗೆ ಅಭಿವೃದ್ಧಿ, ಮಕ್ಕಳೇನಾದರೂ ಫಾರಿನ್ಗೆ ಹೋಗೋದು, PhD ಮಾಡೋದು, ಮದುವೆ ಮಾಡ್ಕೊಳ್ಳೋದು, ಮೊಮ್ಮಕ್ಕಳು ಬರೋದು, ಇವೆಲ್ಲ ಯೋಗ ನೋಡ್ತೀರಾ. ವೃಶ್ಚಿಕ ರಾಶಿಗೆ ಏನೋ ಒಂದು ರೀತಿ ಮಂದವಾಗಿರುತ್ತೆ. ಏನೋ ನಿದ್ದೆ ಮಾಡಬೇಕು ಇವತ್ತು. ಸುಖಭಾವದಲ್ಲಿ ಚಂದ್ರ ರಾಹು ಪ್ರಭಾವ, ಆ ರಾಹು ಲಗ್ನದಲ್ಲಿ ಸೂರ್ಯನ ಜೊತೆ ಕುಳಿತಿದ್ದಾನೆ. ಏನೋ ನಿದ್ದೆ ಮಾಡಬೇಕು, ಟಯರ್ಡ್ ಆಗಿದ್ದಪ್ಪ, ಬೆಳಿಗ್ಗೆ ಬೇಗ ಎದ್ದು ಅದು ನೋಡ್ದು ಇದು ನೋಡ್ದು, ಅಲ್ಲಿ ನೋಡು ಇಲ್ಲಿ ನೋಡು, ಹೋಗಪ್ಪ ಎಷ್ಟು ಓಡೋದು ಅಂತಕ್ಕಂಥದ್ದು. ಓಡಲೇಬೇಕು, ತಿನ್ನಲೇಬೇಕು. ತಿನ್ನೋದು ತಪ್ಪಿಸ್ತೀವ, ನಿದ್ದೆ ಮಾಡೋದು ತಪ್ಪಿಸ್ತೀವ, ಟಾಯ್ಲೆಟ್ಗೆ ಹೋಗೋದು ತಪ್ಪಿಸ್ತೀವ, ಕಣ್ರೆಪ್ಪೆ ಹೊಡಿಯೋದು ತಪ್ಪಿಸ್ತೀವ, ಬಟ್ಟೆ ಹಾಕೋದು ತಪ್ಪಿಸ್ತೀವ. ಯಾರೋ ಒಂಚೂರು ನೋಡ್ಬಿಡ್ತಾರೆ ಅಂತ ಹೇಳಿದ ತಕ್ಷಣ ಹಿಂಗೆ ಹೇಳ್ಕೊತೀವಿ, ಅಯ್ಯಪ್ಪ ಏನೇನೋ ನೋಡ್ತಾರಪ್ಪ ಅಂತ ಹಿಂಗೆಲ್ಲ ಬಟನ್ ಹಾಕೋತೀವಿ. ಅದನ್ನೆಲ್ಲ ತಪ್ಪಿಸೋದಿಲ್ಲ ಅಂತೆ. ಕೆಲಸ ಮಾಡೋದಕ್ಕೆ ಮಾತ್ರ ಸುಳ್ಳು ಒಂದು ಕಾರಣ, ವ್ಯವಹಾರ ಮಾಡೋದಕ್ಕೆ ಮಾತ್ರ ಒಂದು ಸುಳ್ಳು ಕಾರಣ, ಇನ್ನೊಂದು ಪೇಪರ್ ಓದಲಿಕ್ಕೆ ಇನ್ನೊಂದು 10 ಕ್ವಶನ್ ರೆಡಿ ಆಗ್ಲಿಕ್ಕೆ ಸುಳ್ಳು ಕಾರಣ. ವೃಶ್ಚಿಕ ರಾಶಿಯವರು ಅಷ್ಟು ಸೋಮಾರಿಗಳು ಇನ್ಯಾರೂ ಇಲ್ಲ, ಚುರುಕುಗಳು ಕೂಡ ಇನ್ಯಾರೂ ಇಲ್ಲ. ಸೊ ಇವತ್ತಂತ ಒಂದು ಸೋಮಾರಿತನ ಅನಿಸುತ್ತೆ. ಹೋಗಿ ಚೆನ್ನಾಗಿ ನಿದ್ದೆ ಮಾಡೋಣ ಅಂತಕ್ಕಂಥದ್ದು. ಚೆನ್ನಾಗಿ ನಿದ್ದೆ ಮಾಡಿ ಫ್ರೆಶ್ ಆಗಿ ಮುಖ ಕೈ ಕಾಲು ತೊಳ್ಕೊಂಡು ಕೆಲಸನೂ ಮಾಡಿ. ಧನುರ್ ರಾಶಿ ಶತ್ರು ಫಲಾಯನ ಆದರೂ ಕಾರಣಾಂತರವಿಲ್ಲದೆ ಅನಗತ್ಯ ಗೊಂದಲಗಳಿಗೆ, ಒತ್ತಡಗಳಿಗೆ ನೀವೇ ಬೀಳ್ತಕ್ಕಂಥದ್ದು, ವ್ಯವಹಾರ ಒತ್ತಡಗಳಾಗ್ತಕ್ಕಂಥದ್ದು, ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯವಹಾರ, ಷೇರು ಮಾರುಕಟ್ಟೆ ವಿಚಾರದಲ್ಲಿ ಸ್ವಲ್ಪ ಲೋಪದೋಷಗಳು ಆಗುತ್ತೆ, ಎಚ್ಚರಿಕೆ. ಮಕರ ರಾಶಿ ಕುಟುಂಬದಲ್ಲಿ ಏನಾದರೂ ಕಿರಿಕಿರಿ ಸಮಸ್ಯೆಗಳು ನೋಡ್ತಕ್ಕಂಥದ್ದು. ಪೊಲೀಸ್, ಕಲಾವಿದರು, ಸಂಗೀತಗಾರರು, ಸ್ಪೋರ್ಟ್ಸ್ ಮ್ಯಾನ್ಸ್, ಟೆಕ್ನಿಷಿಯನ್ಸ್, ಈ ಲೈನಲ್ಲಿರೋರಿಗೆ ವಿಶೇಷವಾದಂಥ ಧನ ಪ್ರಾಪ್ತಿ ಇಲ್ಲ ಉದ್ಯೋಗ ಪ್ರಾಪ್ತಿ. ಕುಂಭರಾಶಿಯವರಿಗೆ ಸ್ವಲ್ಪ ವೀಸಿಂಗ್ ಸಮಸ್ಯೆ ಇರತಕ್ಕಂಥವ್ರಿಗೆ, ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್ ಇರೋರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದಾಗುತ್ತೆ. ಹಣಕಾಸಿನ ಒಳಹರಿವು, ತುಂಬ ಬುದ್ಧಿವಂತಿಕೆಯಿಂದ ಮಾಡತಕ್ಕಂಥ ಎಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ನೋಡತಕ್ಕಂಥ ಒಂದು ದಿನವೂ ಆಗಿರುತ್ತೆ. ಆದರೂ ಏನೋ ಒಂಥರ ಭೀತಿ, ಏನೋ ಒಂಥರ ಮೈಭಾರ, ಏನೋ ಮೈ ಕಳ್ಮೈ ಆಗ್ಬಿಡುತ್ತೆ ಇವತ್ತು ನಿಮ್ಮದು. ಚಲ್ತಾರೆ, ಚಲ್ನಾರೆ, ಚಲೆಂಗೇರೆ, ಈ ಥರ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಅವೆಲ್ಲ ಹಿಂಗೆ ಕೊಡ್ಬೇಡಿ. ಚಲ್ನಾಯಿಯೇ ನಡಿಲೇಬೇಕು, ಹಾಗೆ ಹೆಜ್ಜೆ ಹಾಕಿ ಎಲ್ಲ ಸರಿಯಾಗುತ್ತೆ. ಮೀನರಾಶಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಪ್ರಯಾಣಗಳಲ್ಲಿ ವಿಳಂಬ, ಅಪಘಾತ ಭೀತಿ, ಏನಾದರೂ ಒಂದು ಅಪವಾದ ಭೀತಿ, ಏನಾದರೂ ಒಂದು ಮನೆಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು, ತಾಯಿ ಆರೋಗ್ಯದಲ್ಲಿ ಏನಾದರೂ ಬೇಸರ, ಭೂಮಿ, ಮನೆ, ವಾಹನ ಕೊಂಡ್ಕೊಳ್ಳೋದಕ್ಕೆ ದುಡ್ಡು ಗೋಡಾಟ, ದುಡ್ಡನ್ನು ಹೊಂದಿಸುವ ಒಂದು ತೊಳಲಾಟಗಳು ಆಗ್ತಕ್ಕಂಥದ್ದು ಆಗುತ್ತೆ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುಜಿ, ಎಂದಿನಂತೆ ಇಂದು ಕೂಡ ಒಳ್ಳೊಳ್ಳೆಯ ವಿಚಾರಗಳನ್ನು ಹೊತ್ತು ಬಂದಿದ್ರಿ, ನಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೀರಾ. ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು. ನಮಸ್ತೆ ಶಂಕರ್. ಬ್ರಹ್ಮಾನಂದ ಓಂಕಾರ